ಒಂದ್ಸಲ ಯೋಚನೆ ಮಾಡಿ, ನೀವು ತುಂಬಾನೇ ಇಷ್ಟಪಟ್ಟು ಯಾವ್ದೋ ಒಂದು ಗೇಮ್ ನ ಆಡ್ತಿರ್ತೀರಾ. ಬಟ್ ಆದ್ರೆ ಒಂದು ದಿನ ಸಡನ್ ಆಗಿ ನೀವು ಆ ಗೇಮ್ ನ ಒಳಗಡೆಗೆನೆ ಬಂದ್ಬಿಟ್ರೆ ಯಾವ ರೀತಿ ಇರುತ್ತೆ? ಅಂಡ್ ಅದ್ರಲ್ಲಿ ಬೇರೆ ನೀವು ಗೇಮ್ ಒಳಗಡೆ ಬರ್ಬೇಕಾದ್ರೆ ನೀವು ಯೋಚನೆ ಕೂಡ ಮಾಡೋದಿಕ್ಕಾಗೋದಿಲ್ಲ. ಅಂತಹ ಸೂಪರ್ ನ್ಯಾಚುರಲ್ ಪವರ್ ಗಳೆಲ್ಲ ಸಿಗ್ಬಿಡುತ್ತೆ. ಬಟ್ ಆದ್ರೆ ಇದ್ರಲ್ಲಿ ಟ್ವಿಸ್ಟ್ ಏನಾಗಿದೆ ಅಂದ್ರೆ, ಆ ಗೇಮ್ ನ ಒಳಗಡೆ ನಿಮ್ಮ ಅಕ್ಕಪಕ್ಕ ಮನೆಯವರಾಗಿರ್ಬಹುದು, ನಿಮ್ಮ ಅಪ್ಪ ಅಮ್ಮ ಆಗಿರ್ಬಹುದು, ಫ್ರೆಂಡ್ಸ್ ಆಗಿರ್ಬಹುದು, ಎಲ್ಲರಿಗೂ ಕೂಡ ಬಂದಿದ್ದಾರೆ. ಆದ್ರೆ ಅವರೆಲ್ಲರಿಗೂ ಅವರ ಮೆಮೊರಿಯನ್ನ ಕಳ್ಕೊಂಡು ನೀವು ಯಾರು ಅನ್ನೋದಾಗಿ ಕೂಡ ನಿಮ್ಮನ್ನ ಗುರ್ತು ಹಿಡಿಯೋದಿಲ್ಲ. ಹೀಗಿರ್ಬೇಕಾದ್ರೆ ಇಂಥ ಸಿಚುವೇಶನ್ ಅಲ್ಲಿ ನೀವು ಏನೇನ ಮಾಡ್ತೀರಾ? ಯಾಕಂದ್ರೆ ಇವತ್ತು ನಾವು ನೋಡೋದಕ್ಕೆ ಬಂದಿರುವ ಮೂವಿ ಕೂಡ ಅದೇ ರೀತಿಯಾಗಿನೇ ನಮ್ಮ ಹೀರೋ ಕೂಡ ಒಂದು ಗೇಮ್ ಅನ್ನ ಕ್ರಿಯೇಟ್ ಮಾಡುತ್ತಾನೆ. ಬಟ್ ಆದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಚ್ಚರಿ ಆಗ್ಬೇಕಾದ್ರೆ ಆ ಗೇಮ್ ನ ಒಳಗಡೆಗೆನೆ ಬಂದ್ಬಿಟ್ಟಿರ್ತಾನೆ. ಅಂಡ್ ಅವನ ಫ್ರೆಂಡ್ಸ್ ಆಗ್ಲಿ, ಫ್ಯಾಮಿಲಿ ಅವರ ಹತ್ರ ಆಗ್ಲಿ, ಯಾರ ಹತ್ರ ಹೋದ್ರೆ ಕೂಡ ಸ್ವಂತ ಇವನ ತಂದೆ ತಾಯಿ ಕೂಡ ಇವನು ಯಾರು ಅನ್ನೋದಾಗಿ ಕಂಡು ಹಿಡಿಯೋದಿಲ್ಲ. ನೆಕ್ಸ್ಟ್ ನಮ್ಮ ಹೀರೋ ಆ ಗೇಮ್ ಅನ್ನ ಬ್ರೇಕ್ ಮಾಡಿ ಆ ವರ್ಚುವಲ್ ವರ್ಲ್ಡ್ ನಿಂದ ನಮ್ಮ ರಿಯಲ್ ವರ್ಲ್ಡ್ ಗೆ ಬರ್ತಾನ, ಇಲ್ಲ ಅದೇ ಗೇಮ್ ನ ಒಳಗಡೆನೆ ಸಿಕ್ಕಾಕೊಂಡ್ ಬಿಡ್ತಾನ ಅನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಾ ಇದೀವಿ. ಅಂಡ್ ಇದ್ರಲ್ಲಿ ಸೈನ್ಸ್ ಫಿಕ್ಷನ್, ಫ್ಯಾಂಟಸಿ, ಅಡ್ವೆಂಚರ್ ಎಲ್ಲಾನು ಸಾಕತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂದಾಗೆ ಮೂವಿಯ ಹೆಸರು ಬಂದು ಅ ರಫ್ ಡ್ರಾಫ್ಟ್ ಅಂತ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಗೇಮ್ ಡೆವಲಪರ್ ಆಗಿರುವಂತಹ ಕಿರಿಲ್ ಅನ್ನುವ ಹೀರೋವನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಇವಾಗ ಯಾವ್ದೋ ಒಂದು ಲೇಡಿಯ ಕಥೆಯನ್ನ ಮುಗಿಸ್ಬಿಟ್ಟಿದ್ದಾನೆ. ಸೊ ಪೊಲೀಸ್ ಅವರು ಬಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಕೊಂಡು ಇವನನ್ನ ಹಿಡಿತಾರೆ. ಬಟ್ ಆದ್ರೆ ಇವನಿಗೆ ಯಾವುದೇ ಪನಿಷ್ಮೆಂಟ್ ಅನ್ನ ಕೊಡದೆ ವಾಪಸ್ಸು ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಕೂಡ ನನ್ನನ್ನೇ ಏನಕ್ಕೆ ಬಿಡ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಿದ್ದಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ 24 ಗಂಟೆ ಹಿಂದೆ ಏನು ನಡೆದಿದೆ ಅನ್ನುವ ಒಂದು ವಿಷಯವನ್ನ ತೋರಿಸ್ತಾರೆ. ಅಂಡ್ ನಮ್ಮ ಹೀರೋಗೆ ಆನಾ ಅನ್ನುವ ಒಂದು ಹುಡುಗಿ ಲವರ್ ಆಗಿರ್ತಾ ಇದ್ದು, ಅವಳ ಬರ್ಡೇ ಇರೋದ್ರಿಂದ ಬೊಂಬೆ ಹಾಗೆ ಗೆಟಪ್ ಅನ್ನ ಹಾಕೊಂಡು ವಿಷನ ಮಾಡೋದಿಕ್ಕಾಗಿ ಬರ್ತಾನೆ. ಬಟ್ ಆದ್ರೆ ಅವಳ ಬರ್ಡೇ ಇದ್ದದ್ದು 2 ದಿನ ಮುಂಚಿತವಾಗಿ. ಸೊ ಇವಾಗ ಲೇಟ್ ಆಗಿ ಇವನು ವಿಷನ ಮಾಡ್ತಾ ಇರೋದ್ರಿಂದ ಇವನ ಗರ್ಲ್ ಫ್ರೆಂಡ್ ಆಗಿರುವ ಆನಾ ಬ್ರೇಕಪ್ ಅನ್ನ ಮಾಡ್ಕೊಂಡು ಹೊರಟಾಗ್ ಬಿಡ್ತಾಳೆ. ಸೊ ಇದೇ ಬೇಜಾರಲ್ಲಿ ನಮ್ಮ ಹೀರೋ ನಾವು ಮತ್ತೆ ಆಫೀಸ್ಗಾದ್ರೆ ಹೋಗೋಣ ಅಂತ ಆಫೀಸಿಗೆ ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಒಂದು ದೊಡ್ಡ ಸೆಲೆಬ್ರೇಷನ್ ಅನ್ನೇ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಹೀರೋ ರೀಸೆಂಟ್ ಆಗಿ ಕಿಮ್ಜಿಮ್ ಅನ್ನುವ ಒಂದು ಗೇಮ್ ಅನ್ನ ಡೆವಲಪ್ ಮಾಡಿದ್ದಾನೆ. ಸೊ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಬಿಟ್ಟಿದೆ ಅಂದ್ರೆ ಒಂದು ದೊಡ್ಡ ಕಾಂಟ್ಯಾಕ್ಟ್ ಅನ್ನೇ ಸಿಕ್ಕಿದೆ ಇವರ ಕಂಪನಿಗೆ. ಆದ್ರಿಂದ ನಮ್ಮ ಹೀರೋವಿನ ಹೆಸರಿನಲ್ಲಿ ಒಂದು ದೊಡ್ಡ ಪಾರ್ಟಿ ಸೆಲೆಬ್ರೇಷನ್ ಅನ್ನ ಮಾಡ್ತಿರ್ತಾರೆ. ನಂತರ ನಮ್ಮ ಹೀರೋ ಕೂಡ ಪಾರ್ಟಿಯನ್ನ ಎಂಜಾಯ್ ಮಾಡಿ ವಾಪಸ್ಸು ಮನೆಗಾಗಿ ರಿಟರ್ನ್ ಆಗ್ತಾನೆ. ಅಂಡ್ ಇವನು ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಬರ್ಬೇಕಾದ್ರೆ ಆಲ್ರೆಡಿ ಇವನ ಮನೆಯಲ್ಲಿ ಬೇರೆ ಒಬ್ಬಳು ಲೇಡಿ ಇದ್ದಾಳೆ. ಸೊ ಅವಳನ್ನ ನೋಡುವ ನಮ್ಮ ಹೀರೋ ಶಾಕ್ ಆದ್ರೆ ಕೂಡ, ಮೇಡಮ್ ಇದು ನನ್ನ ಮನೆ, ದಯವಿಟ್ಟು ಹೊರಗಡೆ ಹೋಗಿ ಅನ್ನೋದಾಗಿ ಹೊರಗಡೆ ಕಳ್ಸೋದಿಕ್ಕಾಗಿ ನೋಡ್ತಾನೆ. ಆದ್ರೆ ಆ ಲೇಡಿ, ನಾನು ವರ್ಷಾನುಗಟ್ಟಲೆಯಿಂದ ಇದೇ ಮನೆಯಲ್ಲಿ ಬದುಕಿ ಬರ್ತಾ ಇದ್ದೀನಿ, ಸೊ ಇದು ನನ್ನ ಮನೆ ಅನ್ನೋದಾಗಿನೇ ಅವಳು ಕೂಡ ಜಗಳ ಮಾಡ್ತಾಳೆ. ಅಂಡ್ ಇಬ್ಬರ ನಡುವೆ ಕೂಡ ಇದೇ ವಿಷಯವನ್ನ ಇಟ್ಟು ಜಗಳನವೇ ಆಗುತ್ತೆ. ಸೊ ಬೇರೆ ದಾರಿ ಇಲ್ಲದೆ ಪೊಲೀಸಿಗೆ ಕಾಲ್ ಅನ್ನ ಮಾಡಿ ಆ ಜಾಗಕ್ಕಾಗಿನೇ ಕರೆಸಿ ಎನ್ಕ್ವೈರಿ ಮಾಡಿಸ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಅವನ ಮನೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಇವನ ಮನೆ ಪೂರ್ತಿಯಾಗಿನೇ ಬದಲಾಗ್ಬಿಟ್ಟಿರುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಅಕ್ಕಪಕ್ಕ ಮನೆಯಲ್ಲಿರುವ ಜನಗಳನ್ನ ಕರೆದು ಕೇಳಿಸ್ಬೇಕಾದ್ರೆ ಅವರು ಕೂಡ ನಮ್ಮ ಹೀರೋ ಯಾರು ಅನ್ನೋದಾಗಿನೇ ಕೊಂಡು ಹಿಡಿತಿರೋದಿಲ್ಲ. ಸೊ ಈ ವಿಷಯಗಳನ್ನ ನೋಡಿ ನಮ್ಮ ಹೀರೋಗೆ ತಲೆಯೆಲ್ಲ ಕೆಟ್ಟೋಗ್ತಿರುತ್ತೆ. ಅಂಡ್ ಫೈನಲ್ ಆಗಿ ಆ ಮನೆ ಒಳಗಡೆ ಇರುವ ಲೇಡಿ, ನನ್ನ ಹೆಸರು ಬಂದು ರೇನಾ ಅಂತ. ಸೊ ನಾನು ಈ ಮನೆಯನ್ನ ಪರ್ಚೇಸ್ ಮಾಡಿರೋದಕ್ಕೆ ನನ್ನ ಹತ್ರ ಎಲ್ಲಾ ಡಾಕ್ಯುಮೆಂಟ್ ಗಳು ಇದೆ ಅನ್ನೋದಾಗಿ ಎಲ್ಲಾ ರಿಪೋರ್ಟ್ ಡಾಕ್ಯುಮೆಂಟ್ಸ್ ಗಳನ್ನ ತಂದು ತೋರಿಸ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋ ಆ ಮನೆಯನ್ನ ಬಿಟ್ಟು ಹೊರಗಡೆಗಾಗಿನೇ ಬರ್ಬೇಕಾಗುತ್ತೆ. ಸೊ ಟೆನ್ಷನ್ ಆಗುವ ನಮ್ಮ ಹೀರೋ ಒಬ್ಬ ಫ್ರೆಂಡಿಗೆ ಫಟಾಫಟ್ ಅಂತ ಕಾಲ್ ಅನ್ನ ಮಾಡಿ, ಲೋ ಮಚ್ಚ, ನನ್ನ ಮನೆ ಒಳಗಡೆ ಯಾರೋ ಒಂದು ಲೇಡಿ ಬಂದು ಸೇರ್ಕೊಂಡಿದ್ದಾಳೆ ಅಂಡ್ ನನ್ನ ಮನೆಯನ್ನ ಅವಳ ಹೆಸರಿಗೆ ಮಾಡ್ಕೊಂಡ್ ಬಿಟ್ಟಿದ್ದಾಳೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ನಂತರ ಸೀದಾ ಫ್ರೆಂಡ್ ಅವನ ಮನೆಗಾಗಿನೇ ಬಂದು ಇಂಟರ್ನೆಟ್ ಅನ್ನ ಬಳಸ್ಕೊಂಡು ಇವನ ಮನೆಯ ಎಲ್ಲಾ ಡೀಟೇಲ್ಸ್ ಡಾಕ್ಯುಮೆಂಟ್ ಗಳನ್ನ ಕಾಪಿ ತಗೋತಾನೆ. ನಂತರ ಫ್ರೆಂಡ್ ಅನ್ನವೇ ಕೂಡ ಕರ್ಕೊಂಡು ಮುನ್ಸಿಪಾಲಿಟಿ ಆಫೀಸ್ಗೆನೆ ಬರ್ತಾನೆ. ಅಂಡ್ ಅಲ್ಲಿ ಬಂದು ಈ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಆ ಮನೆ ನನ್ನದು ಅನ್ನೋದಾಗಿ ಪ್ರೂವ್ ಅನ್ನ ಮಾಡ್ಕೊಳ್ಳೋದಿಕ್ಕೆ. ಬಟ್ ಆದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಹೀರೋಗೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಅಂದ್ರೆ ಇವನ ಹೆಸರಿನಲ್ಲಿ ಯಾವುದೇ ಐಡಿಯಾನೇ ಇಲ್ಲ, ಯಾವುದೇ ಪ್ರೂಫ್ ಇಲ್ಲ, ಮನೆಯ ಬಗ್ಗೆ ಯಾವುದೇ ಡಾಕ್ಯುಮೆಂಟ್ ಗಳಿವೆ ಕೂಡ ಇರೋದಿಲ್ಲ. ಯಾವ ರೀತಿ ಅಂದ್ರೆ ನಮ್ಮ ಹೀರೋ ಈ ಸಿಟಿಯಲ್ಲಿ ಇದಾನೆ ಅನ್ನೋದಿಕ್ಕೂ ಕೂಡ ಯಾವುದೇ ಪ್ರೂಫ್ ಗಳು ಇರೋದೇ ಇಲ್ಲ. ಆದ್ರಿಂದ ನಮ್ಮ ಹೀರೋ ಇನ್ನ ತಲೆಯನ್ನ ಕೆಡಿಸ್ಕೊಂಡು, ಖಂಡಿತ ನಾನು ವರ್ಕ್ ಅನ್ನ ಮಾಡ್ತಿರುವ ಆಫೀಸ್ ನಲ್ಲಿ ಎಲ್ಲಾ ಡೀಟೇಲ್ಸ್ ಗಳು ಸಿಗುತ್ತೆ, ಸೊ ಅವುಗಳನ್ನ ತಂದು ಕೊಡ್ತೀನಿ ಅನ್ನೋದಾಗಿ ಆಫೀಸಿಗೆ ಬರ್ತಾನೆ. ಅಂಡ್ ಅಲ್ಲೇ ಬರ್ಬೇಕಾದ್ರೆ ಮತ್ತೆ ನಮ್ಮ ಹೀರೋವಿಗೆ ದೊಡ್ಡ ಟ್ವಿಸ್ಟ್. ಅಂದ್ರೆ ಆಫೀಸ್ ನಲ್ಲಿ ವರ್ಕ್ ಅನ್ನ ಮಾಡ್ತಿರುವ ಯಾವ ವರ್ಕರ್ ಗಳಿವೆ ನಮ್ಮ ಹೀರೋವನ್ನ ಗುರ್ತು ಹಿಡಿಯೋದಿಲ್ಲ. ಸೊ ತಲೆಯನ್ನ ಕೆಡಿಸ್ಕೊಂಡು ಕೋಪದಲ್ಲಿ ನಮ್ಮ ಹೀರೋ ದೊಡ್ಡ ಹಂಗಾಮವನ್ನೇ ಮಾಡ್ಬಿಡ್ತಾನೆ. ಆದ್ರಿಂದ ನಮ್ಮ ಹೀರೋವನ್ನ ಆಫೀಸ್ ನಿಂದಾನೇ ಹೊರಗಡೆಗಾಗಿ ತಳ್ಬಿಡ್ತಾರೆ. ಸೊ ನಮ್ಮ ಹೀರೋವಿಗಂತೂ ನಮ್ಮ ಲೈಫಿನಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಏನವೇ ಗೊತ್ತಾಗ್ತಿಲ್ಲ.
ಅದು ಅಲ್ಲದೆ ನಮ್ಮ ಹೀರೋವಿಗೆ ಕಾಸ್ಟ್ ಅನ್ನುವ ಒಬ್ಬ ಫ್ರೆಂಡ್ ಇದ್ದಾನೆ ಅಲ್ವಾ, ಸೊ ಇವನೇನಾದ್ರೂ ಈ ರೀತಿಯಾಗಿ ಪ್ರ್ಯಾಂಕ್ ಅನ್ನ ಮಾಡಿಸ್ತಾ ಇದ್ದಾನ ಅನ್ನೋದಾಗಿನೇ ಕೇಳ್ತಾನೆ. ಬಟ್ ಆದ್ರೆ ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಇವನ ಫ್ರೆಂಡ್ಗೆ ಗೊತ್ತಿರೋದಿಲ್ಲ. ಅಂಡ್ ಇವಾಗ ಬೇರೆ ದಾರಿ ಇಲ್ಲ, ನಮ್ಮನೆ ನಾವು ಪ್ರೂವ್ ಅನ್ನ ಮಾಡ್ಕೋಬೇಕು ಅಂದ್ರೆ ಇನ್ನು ಕೊನೆಯದಾಗಿ ಉಳ್ದಿರೋದು ಅಂದ್ರೆ ನಮ್ಮ ತಂದೆ ತಾಯಿ ಮಾತ್ರನೇ. ಸೊ ಅವರ ಹತ್ರಕ್ಕಾಗಿನೇ ಹೋಗೋಣ ಅಂತ ಇವನ ಫಾದರ್ ಮತ್ತೆ ಮದರ್ನ ಹತ್ರಕ್ಕೆ ಸೀದಾ ಬರ್ತಾನೆ. ಬಟ್ ಆದ್ರೆ ಇವನ ಸ್ವಂತ ತಂದೆ ತಾಯಿ ಕೂಡ ನಮ್ಮ ಹೀರೋವನ್ನ ಗುರ್ತು ಹಿಡಿಯೋದಿಲ್ಲ. ಅದು ಅಲ್ಲದೆ ನಮ್ಗೆ ಯಾವ್ದೇ ಮಗನಿವೆ ಇಲ್ಲ ಏನಿವೆ ಇಲ್ಲ, ಸೊ ನೀನು ಕನ್ಫ್ಯೂಸ್ ಆಗಿರ್ಬೇಕು ನೋಡಪ್ಪ ಅನ್ನೋದಾಗಿನೇ ಹೇಳ್ಬಿಡ್ತಾರೆ. ಅಷ್ಟೇ ನಮ್ಮ ಹೀರೋವಿಗೆ ಏನ್ ತಾನೇ ನಡೀತಾ ಇದೆ ಅಂತ ಏನಿವೆ ಗೊತ್ತಾಗಲ್ಲ. ಸೊ ಸೀದಾ ಇವನ ಮನೆಯಲ್ಲಿ ರಾಯ್ನ ಅನ್ನುವ ಒಂದು ಲೇಡಿ ಇದ್ದಾಳೆ ಅಲ್ವಾ, ಅವಳ ಹತ್ರಕ್ಕಾಗಿನೇ ಬಂದು ಮಾತಾಡೋದಕ್ಕಾಗಿನೇ ನೋಡ್ತಾನೆ. ಅಂಡ್ ಇವಾಗ ಇಬ್ರ ನಡುವೆ ಮತ್ತೆ ಒಂದು ಜಗಳನೆ ಶುರುವಾಗ್ಬಿಡುತ್ತೆ. ಸೊ ನಮ್ಮ ಹೀರೋ ಕೂಡ ಒಂದು ಚಾಕುವನ್ನ ತಗೊಂಡು, ನೋಡು ನಿಜವನ್ನ ಹೇಳು, ನೀನು ಯಾರು, ನನ್ನ ಮನೆಗೆ ಏನಕ್ಕಾಗಿ ಬಂದಿದ್ಯಾ, ಇಲ್ಲಾಂದ್ರೆ ನಿನ್ನ ಕಥೆಯನ್ನ ಮುಗಿಸ್ಬಿಡ್ತೀನಿ ಅಂತ ಬೆದರಿಕೆಯನ್ನ ಹಾಕ್ಬೇಕಾದ್ರೆ ಆ ರಾಯ್ನ ಅನ್ನುವ ಲೇಡಿ ಬೇಕು ಬೇಕು ಅಂತಾನೆ ಆ ಚಾಕುವನ್ನ ಹಿಡ್ಕೊಂಡು ಅವಳನ್ನೇ ಚೂಸ್ಕೊಂಡು ತೀರೋಗ್ಬಿಡ್ತಾಳೆ. ಅಂಡ್ ಈ ವಿಷಯ ಹೊರಗಡೆ ಸ್ಪ್ರೆಡ್ ಆಗ್ಬೇಕಾದ್ರೆ ಪೊಲೀಸ್ ಅವರು ಬಂದು ನಮ್ಮ ಹೀರೋವನ್ನ ಅರೆಸ್ಟ್ ಮಾಡ್ತಾರೆ. ಅಂಡ್ ಇದೇ ಸೀನ್ ಅನ್ನ ನಾವು ಮೂವಿಯ ಓಪನಿಂಗ್ ನಲ್ಲಿ ನೋಡಿದ್ದು. ಬಟ್ ಆದ್ರೆ ಇವಾಗ ಪೊಲೀಸ್ ಅವರು ನಮ್ಮ ಹೀರೋವನ್ನ ರಿಲೀಸ್ ಮಾಡಿ ಆ ಜಾಗದಿಂದ ಹೋಗ್ಬಿಡ್ತಾರೆ. ಸೊ ನಾನು ಕೊಳೆಯನ್ನ ಮಾಡಿದ್ದೀನಿ ಅಂದ್ರೆ ಖಂಡಿತ ನನ್ನನ್ನ ಅರೆಸ್ಟ್ ಮಾಡ್ಬೇಕು ಅಲ್ವಾ, ಸೊ ಏನಕ್ಕೆ ನನ್ನನ್ನ ರಿಲೀಸ್ ಮಾಡಿದ್ರು ಅನ್ನೋದಾಗಿ ನಮ್ಮ ಹೀರೋ ಕನ್ಫ್ಯೂಸ್ ಆಗಿದ್ದಾನೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಇವನ ಫೋನ್ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಅಂಡ್ ಆಟೋಮೆಟಿಕ್ ಆಗಿ ಒಂದು ಲೊಕೇಶನ್ ಕೂಡ ಆನ್ ಆಗುತ್ತೆ. ಸೊ ಇವಾಗ ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಅಂತ ಅದೇ ಲೊಕೇಶನ್ ಅನ್ನ ಫಾಲೋ ಮಾಡಿ ಬರ್ಬೇಕಾದ್ರೆ ಒಂದು ಪಾಳು ಬಿದ್ದಿರುವ ಹಳೆ ಕಾಲದ ಲೈಟ್ ಹೌಸ್ ಗೆ ಬಂದು ತಲುಪಿದ್ದಾನೆ. ಅಂಡ್ ಅವತ್ತು ರಾತ್ರಿ ಕೂಡ ಅದೇ ಹಾಳಾಗಿರುವ ಲೈಟ್ ಹೌಸ್ ನ ಒಳಗಡೆನೆ ಮಲ್ಗಿ ರಾತ್ರಿಯನ್ನ ಕಳೀತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋ ಕೂಡ ಎಚ್ಚರಿ ಆಗ್ತಾನೆ. ಬಟ್ ಆದ್ರೆ ನೆನ್ನೆ ರಾತ್ರಿ ಬಂದಾಗ ಈ ಜಾಗವೆಲ್ಲ ಧೂಳನ್ನ ಇಟ್ಕೊಂಡು ಪಾಳು ಬಿದ್ದಾಗ್ಬಿಟ್ಟಿತ್ತು ಅಲ್ವಾ, ಸೊ ಇವಾಗ ಒಂದು ಹೊಸ ಮನೆಯ ರೀತಿಯಾಗಿನೇ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಸೊ ಇದನ್ನ ನೋಡುವ ನಮ್ಮ ಹೀರೋಗೆ ಏನಿವೆ ಅರ್ಥನೇ ಆಗ್ತಿರೋದಿಲ್ಲ. ಅಂಡ್ ಇದೇ ರೀತಿಯಾಗಿರ್ಬೇಕಾದ್ರೆ ಯಾರೋ ಡೋರ್ ಅನ್ನ ನಾಕ್ ಮಾಡ್ತಾರೆ. ಅಂಡ್ ಯಾರದು ಅಂತ ಬಂದು ನೋಡ್ಬೇಕಾದ್ರೆ ಕೊರಿಯರ್ ನಿಂದ ಕೆಲವು ಬುಕ್ಗಳು ಬಂದಿರುತ್ತೆ. ಸೊ ಆ ಬುಕ್ಕುಗಳನ್ನ ನಮ್ಮ ಹೀರೋ ಈಸ್ಕೊತಿರ್ಬೇಕಾದ್ರೆ ಹಿಂದಗಡೆ ಡೋರ್ ನಿಂದ ತೀರಿ ಹೋಗಿರುವ ರಾಯ್ನ ಎಂಟ್ರಿಯನ್ನ ಕೊಡ್ತಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಗೆ ಇನ್ನವೇ ತಲೆ ಕೆಟ್ಟೋಗ್ಬಿಡುತ್ತೆ. ಅರೆ ಸತ್ತು ಬಿದ್ದಿದ್ದವಳು ಮತ್ತೆ ಬದುಕೆ ಬರೋದಿಕ್ಕೆ ಹೇಗೆ ಸಾಧ್ಯ, ಸೊ ನಿಜವನ್ನ ಹೇಳು, ಇಲ್ಲಿ ಏನ್ ತಾನೇ ನಡೀತಾ ಇದೆಯೋ ಅನ್ನೋದಾಗಿ ನಮ್ಮ ಹೀರೋ ಕೇಳ್ಬೇಕಾದ್ರೆ ಇವಾಗ ರೈನಾ ಒಂದು ನಿಜವಾದ ವಿಷಯವನ್ನ ಹೇಳ್ಕೊತಾಳೆ. ನೀನು ರಿಯಾಲಿಟಿ ಆದ ವರ್ಲ್ಡ್ ಅಲ್ಲಿಲ್ಲ, ಬದಲಾಗಿ ಕಿಮ್ಜಿಮ್ ಅನ್ನುವ ಒಂದು ಜಗತ್ತಿಗೆ ಬಂದಿದ್ಯಾ, ಅಂದ್ರೆ ನೀನೊಂದು ಗೇಮ್ ಅನ್ನ ಡೆವಲಪ್ ಅನ್ನ ಮಾಡಿದ್ಯಲ್ವಾ, ಸೊ ಇವಾಗ ಅದೇ ಗೇಮ್ ನ ಒಳಗಡೆಗೆ ನೀನು ಬಂದಿದ್ಯಾ. ನಿನ್ನ ರಿಯಲ್ ಆದ ಜಗತ್ತು ಯಾವ ರೀತಿ ಇತ್ತೋ ಡಿಟ್ಟೋ ಇದು ಕೂಡ ಅದೇ ರೀತಿ ಆಗಿದೆ. ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ನಮ್ಮ ಹೀರೋ ಗೇಮ್ ಅನ್ನ ಡೆವಲಪ್ ಮಾಡ್ತಿರ್ಬೇಕಾದ್ರೆ ಕೆಲವು ಕೋಡಿಂಗ್ ಗಳು ಮಿಸ್ಟೇಕ್ ಆಗೋದ್ರಿಂದ ಒಂದೇ ಜಗತ್ತಿನ ಹಾಗೆ ಹಲವಾರು ಜಗತ್ತುಗಳು ಸೇಮ್ ಟು ಸೇಮ್ ಇರುತ್ತೆ ಅಲ್ವಾ, ಸೊ ಆ ರೀತಿ ಸೇಮ್ ಟು ಸೇಮ್ ಇರುವ ಮತ್ತೊಂದು ಜಗತ್ತಿನ ಗೇಟ್ ವೇ ಅನ್ನ ಇವನು ಓಪನ್ ಮಾಡ್ಬಿಟ್ಟಿದ್ದಾನೆ. ಸೊ ಆ ರೀತಿ ಪ್ಯಾರಲಲ್ ಜಗತ್ತಿನ ಗೇಟ್ ವೇ ಅನ್ನ ಇವನು ಓಪನ್ ಮಾಡಿರೋದ್ರಿಂದ ಇವನು ಕೂಡ ಅದೇ ಜಗತ್ತಿನ ಒಳಗಡೆಗೆ ಎಂಟರ್ ಆಗ್ಬಿಟ್ಟಿದ್ದಾನೆ. ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಭೂಮಿ ಗ್ರಹದಲ್ಲಿ ನಾವು ಬದುಕಿ ಬರ್ತಿದೀವಿ ಅಲ್ವಾ, ಸೊ ನಾವಿಲ್ಲಿ ಯಾವ ರೀತಿಯಾಗಿ ಬದುಕ್ತಾ ಇದೀವೋ ಅದೇ ರೀತಿಯಾಗಿ ಮಂಗಳ ಗ್ರಹದಲ್ಲೂ ಒಂದು ಕಾಪಿ ಇರುತ್ತೆ ಅನ್ಕೊಳ್ಳಿ. ಸೊ ಇವಾಗ ನಾವು ಒಂದು ಗೇಮ್ ಅನ್ನ ಕಂಡು ಹಿಡಿತಾ ಇರ್ಬೇಕಾದ್ರೆ ಬೈ ಮಿಸ್ ಆಗಿ ನಮ್ಮ ಗ್ರಹದಿಂದ ಮಂಗಳ ಗ್ರಹಕ್ಕೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದೀವಿ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಈ ಕಿಮ್ಜಿಮ್ ಅನ್ನುವ ಜಗತ್ತಿನ ಒಳಗಡೆ ಬಂದಿದ್ದಾನೆ ಅಲ್ವಾ, ಆದ್ರಿಂದ ಈ ರಾಯ್ನ ರಿಯಲ್ ಆದ ವರ್ಲ್ಡಿನಲ್ಲಿ ನಮ್ಮ ಹೀರೋವಿನ ಎಲ್ಲಾ ಡಾಟಾವನ್ನ ಎರೇಸ್ ಮಾಡಿದ್ದಾಳೆ. ಸೊ ಅದೇ ಕಾರಣಕ್ಕೆ ಇವನ ತಂದೆ ತಾಯಿ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ಅಕ್ಕಪಕ್ಕ ಮನೆಯವರಾಗಿರ್ಬಹುದು, ಯಾರನ್ನೇ ನೋಡಿದ್ರೆ ಕೂಡ ನಮ್ಮ ಹೀರೋವನ್ನ ಗುರುತು ಹಿಡಿತಿಲ್ಲ. ಸೊ ಎಲ್ಲ ವಿಷಯವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋವಿನ ಕೈಯಲ್ಲಿ ನಂಬೋದಿಕ್ಕೇನೆ ಆಗಲ್ಲ. ಸರಿ ಓಕೆ, ಇವಾಗ ನನ್ನ ಜಗತ್ತಿಗೆ ನಾನು ವಾಪಸ್ ಹೇಗೆ ಹೋಗ್ಬೇಕು ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಅದಕ್ಕೆ ರಾಯ್ನಾ, ನಿನ್ನ ಜಗತ್ತಿಗೆ ನೀನು ವಾಪಸ್ ಹೋಗೋದಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ, ಯಾಕಂದ್ರೆ ನೀನು ಸಂಪೂರ್ಣವಾಗಿ ಈ ಜಗತ್ತಿಗೆನೆ ಸೇರ್ಕೊಂಡ್ಬಿಟ್ಟಿದ್ಯಾ. ಅಂಡ್ ಇಲ್ಲೇನೆ ಇಟ್ಕೊಂಡು ನೀನು ಮಾಡ್ಬೇಕಾದ ಕೆಲ್ಸ ಏನ್ ಗೊತ್ತಾ, ನಮ್ಮ ಹಾಗೇನೆ ಸಾವಿರಾರು ಪ್ಯಾರಲಲ್ ಜಗತ್ತುಗಳಿದೆ. ಸೊ ಇವಾಗ ನೀನು ಕೇವಲ ಒಂದೇ ಒಂದು ಗೇಟ್ ವೇ ಅನ್ನ ಓಪನ್ ಮಾಡಿದ್ಯಾ. ಅಂಡ್ ಇದೇ ರೀತಿಯಾಗಿ ಇನ್ನವೇ ಲಾಕ್ ಆಗಿರುವ ಹಲವಾರು ಗೇಟ್ ವೇ ಗಳನ್ನ ನೀನೇ ಓಪನ್ ಮಾಡ್ಬೇಕು. ಅಂಡ್ ನೀನು ಸಂಪೂರ್ಣವಾಗಿ ಈ ಲೈಟ್ ಹೌಸ್ ನ ಒಳಗಡೆನೆ ಇಟ್ಕೊಂಡು ಈ ಕೆಲ್ಸವನ್ನ ಮಾಡ್ಬೇಕು. ಸೊ ಇದನ್ನ ಬಿಟ್ಟು ನಿನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇದನ್ನ ಕೇಳುವ ನಮ್ಮ ಹೀರೋ, ಇಷ್ಟೊಂದು ಅಡ್ವಾನ್ಸ್ ಆಗಿರುವ ವಿಷಯಗಳು ನಿನ್ಗೆ ಹೇಗೆ ಗೊತ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ರಾಯ್ನಾ ಮತ್ತೊಂದು ವಿಷಯವನ್ನ ಹೇಳ್ಕೊತಾಳೆ. ನೋಡು, ನಾವ್ಯಾರುವೆ ಮನುಷ್ಯರಲ್ಲ, ಬದಲಾಗಿ ಸೂಪರ್ ನ್ಯಾಚುರಲ್ ಪವರ್ ಗಳಿರುವ ಒಂದು ಎಂಟಿಟಿ. ಅಂಡ್ ನನ್ನ ಮೇಲುವೆ ಕೂಡ ತುಂಬಾನೇ ಆಫೀಸರ್ ಗಳಿದ್ದಾರೆ. ಸೊ ಅವರು ಹೇಳುವ ಪ್ರಕಾರನೇ ನಾವು ಕೆಲಸವನ್ನ ಮಾಡ್ಬೇಕು ಅನ್ನೋದಾಗಿ ಹೇಳ್ಕೊತಾಳೆ. ಅಂಡ್ ಅದು ಅಲ್ಲದೆ ಈ ಲೈಟ್ ಹೌಸ್ ನಾರ್ಮಲ್ ಆದ ಒಂದು ಮನೆಯಲ್ಲ, ಬದಲಾಗಿ ನೀನು ಬೇರೆ ಜಗತ್ತಿನ ಡೋರ್ ಗಳನ್ನ ಓಪನ್ ಮಾಡ್ಬೇಕು ಅಲ್ವಾ, ಅದಕ್ಕೆಲ್ಲ ಕನೆಕ್ಷನ್ ಅನ್ನ ಮಾಡಿಕೊಡೋದೇ ಈ ಲೈಟ್ ಹೌಸ್. ಹಾಗೆ ಇದ್ರ ಒಳಗಡೆ ಒಂದು ಅಲ್ಮಾರಿ ಇದೆ. ಅಂಡ್ ಅದನ್ನ ಓಪನ್ ಮಾಡಿ ನೀನು ಯಾವುದೇ ವಿಷಯನ ಕೇಳ್ಕೊಂಡ್ರೆ ಕೂಡ ಅದನ್ನ ನೆರವೇರಿಸಿ ಕೊಡುತ್ತೆ ಅನ್ನೋದಾಗಿನೂ ಹೇಳ್ತಾಳೆ.
ಸೊ ನಮ್ಮ ಹೀರೋ ಕೂಡ ಟ್ರೈಯನ್ನ ಮಾಡೋಣ ಅಂತ ಅಲ್ಮಾರಿಯನ್ನ ಓಪನ್ ಮಾಡಿ ಈ ರಾಯ್ನ ಅವಳನ್ನ ವಿತೌಟ್ ಬಟ್ಟೆಯಲ್ಲಿ ನೋಡ್ಬೇಕು ಅನ್ನೋದಾಗಿನೇ ಕೇಳ್ಕೊತಾನೆ. ಸೊ ಅದೇ ರೀತಿಯಾಗಿ ನಮ್ಮ ಹೀರೋವಿನ ವಿಷ್ ಕೂಡ ಕಂಪ್ಲೀಟ್ ಆಗುತ್ತೆ. ಬಟ್ ಆದ್ರೂ ಕೂಡ ನಮ್ಮ ಹೀರೋ ನಮ್ಗೆ ಯಾವುದೇ ವಿಷಯ ಬೇಡ, ಏನುವೇ ಬೇಡ, ನಮ್ಮ ರಿಯಲ್ ಆದ ಜಗತ್ತಿಗೆ ಹೋಗ್ಬಿಟ್ರೆ ಸಾಕು ಅನ್ನೋದಾಗಿನೇ ಕೇಳ್ಕೊತಾನೆ. ಆದ್ರೆ ಈ ರೈನಾ, ನೀನು ಬೇಕಂದಾಗೆ ಹೋಗೋದಿಕ್ಕೆಲ್ಲ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಜಗತ್ತಿನಲ್ಲಿ ಆಲ್ರೆಡಿ ನೀನು ಕ್ರಿಮಿನಲ್ ಆಗಿದ್ಯಾ. ಒಂದ್ ವೇಳೆ ನೀನು ನಿನ್ನ ಜಗತ್ತಿಗೆ ವಾಪಸ್ ಹೋದ್ರವೇ ಕೂಡ ನಿನ್ನ ಎಲ್ಲ ಐಡೆಂಟಿಟಿಯನ್ನ ನಾನು ಎರಜನ ಮಾಡಿದೀನಿ. ಸೊ ಅಲ್ಲಿ ಹೋದ್ರವೇ ಕೂಡ ನಿನ್ನನ್ನ ಯಾರುವೇ ಗುರ್ತು ಹಿಡಿಯೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಕೂಡ ಇವಳ ಮಾತಿಗಾಗಿನೇ ಬುಕ್ಕೋಬೇಕಾಗುತ್ತೆ. ಅಂಡ್ ವಿಷಯನ ಕೇಳ್ಕೊಳ್ಳೋದಕ್ಕಾಗಿ ಒಂದು ಅಲ್ಮರಿ ಇದೆ ಅಲ್ವಾ. ಸೊ ಅಲ್ಲಿಗೆ ಬಂದು ನನ್ನ ಫ್ರೆಂಡ್ ಆಗಿರುವ ಕಾನ್ಸ್ಟಾಬ್ನನ್ನ ಇಲ್ಲಿಗೆ ಕಳ್ಸೋನೋದಾಗಿ ಕೇಳ್ಕೋಬೇಕಾದ್ರೆ ಇವನ ಫ್ರೆಂಡ್ ಕೂಡ ಮಾಯವಾಗಿ ಲೈಟ್ ಹೌಸ್ ನ ಒಳಗಡೆಗಾಗಿನೇ ಬರ್ತಾನೆ. ನಂತರ ಇಬ್ಬರು ಫ್ರೆಂಡ್ಸ್ ಗಳು ಒಟ್ಟಾಗಿ ಸೇರ್ಕೊಂಡಿದ್ದಾರೆ ಅಂದ್ರೆ ಎಣ್ಣೆ ಪಾರ್ಟಿಯನ್ನ ಮಾಡ್ಲೇಬೇಕು ಅಲ್ವಾ. ಸೊ ಅದೇ ಅಲ್ಮರಿಯ ಹತ್ರಕ್ಕಾಗಿನೇ ಬಂದು ನಮ್ಗೆ ಎಣ್ಣೆಗಳು ಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ ಅದು ಕೂಡ ಎಣ್ಣೆಯ ದೊಡ್ಡ ದೊಡ್ಡ ಬಾಟಲ್ ಗಳನ್ನೇ ಕೊಡುತ್ತೆ. ಸೊ ಇಬ್ರು ಕೂಡ ಎಣ್ಣೆ ಪಾರ್ಟಿಯನ್ನ ಮಾಡೋದಕ್ಕಾಗಿ ರೆಡಿ ಆಗ್ತಿರ್ಬೇಕಾದ್ರೆ ಹೊರಗಡೆಯಿಂದ ಯಾರೋ ಟ್ರಾವೆಲರ್ ಗಳು ಡೋರ್ ಅನ್ನ ನಾಕ್ ಮಾಡ್ತಾರೆ. ಸೊ ಯಾರಿರ್ಬಹುದು ಅಂತ ಬಂದು ನೋಡ್ಬೇಕಾದ್ರೆ ಅದೇ ರಿಯಲ್ ಆದ ಬೋರ್ಡಿನಲ್ಲಿ ನಮ್ಮ ಹೀರೋವಿಗೆ ಆನ್ ಅನ್ನುವ ಲವರ್ ಇದ್ದು ಅಲ್ವಾ. ಸೊ ಅವಳೇನೆ ಬೇರೆ ಒಂದು ಬಾಯ್ ಫ್ರೆಂಡ್ ನ ಜೊತೆಗಿನೇ ಇಲ್ಲಿಗೆ ಬಂದಿದ್ದಾಳೆ. ಅಂದ್ರೆ ಈ ಕಿಮ್ಜಿಮ್ ಅನ್ನುವ ಸಿಟಿಯನ್ನ ಯಾರಾದ್ರೂ ಸುತ್ತಾಡೋದಕ್ಕಾಗಿ ಬರ್ಬೇಕು ಅಂದ್ರೆ ಮೊದ್ಲು ಈ ಲೈಟ್ ಹೌಸ್ ನ ಒಳಗಡೆ ಬಂದು ಅದಕ್ಕೆ ಪರ್ಮಿಷನ್ ಅನ್ನ ತಗೋಬೇಕು. ಅಂಡ್ ಇವಾಗ ಅದಕ್ಕೆ ಪರ್ಮಿಷನ್ ಅನ್ನ ಕೊಡೋನು ಬೇರೆ ಯಾರಿವೆ ಅಲ್ಲ, ನಮ್ಮ ಹೀರೋನೇ. ಅಂಡ್ ಇವಾಗ ಆನ್ ಆಗವೇ ಕೂಡ ನಮ್ಮ ಹೀರೋವಿನ ಬಗ್ಗೆ ಎಲ್ಲನವೇ ಮರ್ತೋಗ್ಬಿಟ್ಟಿದೆ ಅಲ್ವಾ. ಸೊ ಬೇರೆ ಒಬ್ಬ ಬಾಯ್ ಫ್ರೆಂಡ್ ನ ಜೊತೆಯಾಗಿ ಸುತ್ತಾಡೋದಕ್ಕಾಗಿನೇ ಇಲ್ಲಿ ಬಂದಿದ್ದಾಳೆ. ಅಂಡ್ ನಮ್ಮ ಹೀರೋ ಕೂಡ ಬೇರೆ ದಾರಿ ಇಲ್ದೆ ಸರಿ ಓಕೆ ಅಂತ ಇವರಿಗೆ ಅಪ್ರೂವಲ್ ಅನ್ನ ಕೊಡ್ತಾನೆ. ಬಟ್ ಆದ್ರೆ ಗರ್ಲ್ ಫ್ರೆಂಡ್ ಬೇರೆಯವನ ಜೊತೆ ಸುತ್ತಾಡ್ತಾ ಇದ್ದಾಳೆ ಅಂದ್ರೆ ಜೊಲಸಿ ಫೀಲ್ ಆಗುತ್ತೆ ಅಲ್ವಾ. ಆದ್ರಿಂದ ಫ್ರೆಂಡ್ ಅನ್ನ ಕರ್ಕೊಂಡು ಇವಳನ್ನ ಫಾಲೋವನ್ನ ಮಾಡ್ಕೊಂಡೇ ಬರ್ತಾನೆ. ಅಂಡ್ ಅದೇ ರೀತಿ ಒಂದು ದೊಡ್ಡದಾದ ರೆಸ್ಟೋರೆಂಟ್ ನ ಒಳಗಡೆ ಬರ್ಬೇಕಾದ್ರೆ ನಮ್ಮ ಆನಾ ಎಲ್ಲಿಗೆ ಹೋಗ್ಬಿಡ್ಲು ಅನ್ನೋದಾಗಿ ಎಲ್ಲ ಕಡೆ ಹುಡುಕಿ ಬರ್ತಿರ್ತಾನೆ. ಬಟ್ ಆದ್ರೆ ಸಡನ್ ಆಗಿ ಹಾರಾಡ್ತಾ ಇರುವ ಒಂದಷ್ಟು ರೋಬೋಟ್ ಗಳು ನಮ್ಮ ಹೀರೋವಿಗೆ ಡೈರೆಕ್ಟ್ ಆಗಿನೇ ಅಟ್ಯಾಕ್ ಮಾಡೋದಿಕ್ಕಾಗಿ ಬಂದ್ಬಿಡ್ತಾವೆ. ಅಂಡ್ ಅದು ಅಲ್ಲದೆ ನಮ್ಮ ಹೀರೋ ಬೇರೆ ಜಗತ್ತಿನ ಒಳಗಡೆಗೆ ಬಂದಿರ್ತಾ ಇರೋದ್ರಿಂದ ಇವನಲ್ಲವೇ ಕೂಡ ನಾವು ಯೋಚನೆ ಮಾಡೋದಕ್ಕೆ ಆಗದೆ ಇರುವಂತಹ ಸೂಪರ್ ನ್ಯಾಚುರಲ್ ಪವರ್ ಗಳು ಬಂದ್ಬಿಟ್ಟಿದಾವೆ. ಸೊ ಇವಾಗ ಅದೇ ಪವರ್ ಅನ್ನ ಬಳಸಿ ನಮ್ಮ ಹೀರೋ ತುಂಬಾ ಹೊತ್ತು ಆ ರೋಬೋಟ್ ಗಳ ಜೊತೆ ಫೈಟ್ ಅನ್ನ ಮಾಡ್ತಾನೆ. ಅಂಡ್ ಒಂದು ಸಿಚುವೇಶನ್ ಅಲ್ಲಿ ಆ ರೋಬೋಟ್ ಗಳು ಸಡನ್ ಆಗಿನೇ ಆ ಜಾಗದಿಂದ ಹೊರಟೋಗ್ಬಿಡುತ್ತೆ. ಸೊ ಏನಕ್ಕೆ ಇವು ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ವು ಅಂತ ಕೆಳಗಡೆಗೆ ಇವ್ರು ತಿರುಗಿ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿಯ ಕತ್ತು ಕಟ್ಟಾಗಿ ರಕ್ತವೆಲ್ಲ ಚೊಟ್ಟೋಗ್ತಿರುತ್ತೆ. ಅಂಡ್ ಅವಳು ಸಾಯುವ ಕೊನೆ ಕ್ಷಣಕ್ಕೆ ಬಂದು ತಲುಪಿರ್ತಾಳೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಪಕ್ಕದಲ್ಲಿರುವ ಒಂದು ವಾಟರ್ ಅನ್ನ ತೋರಿಸಿ ದಯವಿಟ್ಟು ನನ್ಗೆ ನೀರನ್ನ ಕುಡಿಸಿರೋದಾಗಿನೇ ಕೇಳ್ಕೊತಾಳೆ. ಸೊ ನಮ್ಮ ಹೀರೋ ಕೂಡ ಲೇಡಿಗೆ ನೀರನ್ನ ಎತ್ತಿ ಕುಡಿಸ್ಬೇಕಾದ್ರೆ ಅವಳ ಕತ್ತು ಕಟ್ಟಾಗಿ ರಕ್ತವೆಲ್ಲ ಚೊಲ್ಲಗ್ತಾ ಇತ್ತು ಅಲ್ವಾ. ಸೊ ಇವಾಗ ಅವಳ ಗಾಯ ಪೂರ್ತಿಯಾಗಿನೇ ಮಾಯವಾಗಿ ನಾರ್ಮಲ್ ಆಗ್ಬಿಡ್ತಾಳೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಮತ್ತೆ ಫ್ರೆಂಡು ಇಬ್ಬರವೇ ಒಂದು ಕ್ಷಣಕ್ಕೇನೆ ಶಾಕ್ ಆಗಿ ಸಾಯ್ತಾ ಇದ್ದವ್ರು ನೀರನ್ನ ಕುಡ್ದಿದ್ ಕೂಡಲೇ ಬದುಕೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿನೇ ಕೇಳ್ತಾರೆ. ಸೊ ಆ ಲೇಡಿ ಕೂಡ ನೀರು ನಮ್ಮ ಜಗತ್ತಿನಲ್ಲಿ ಒಂದು ವರ ಇದ್ದಾಗೆ. ನಮ್ಗೆ ಎಂತದೇ ದೊಡ್ಡ ಕಾಯಿಲೆ ಇದ್ರೆ ಕೂಡ ನಾವು ನೀರನ್ನ ಕುಡಿದ್ರೆ ಎಲ್ಲನೂ ಸರಿ ಹೋಗ್ಬಿಡುತ್ತೆ. ಸೊ ಇವಾಗ ನನ್ಗೆ ಆಗಿದ್ದ ಗಾಯಗಳಿವೆ ಕೂಡ ನೀರಿನಿಂದಾನೇ ಸರಿ ಹೋಯ್ತು ಅನ್ನೋದಾಗಿ ಹೇಳ್ಕೊತಾಳೆ. ಅಂಡ್ ಇವಾಗ ರೋಬೋಟ್ ಗಳ ಜೊತೆ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಗೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಸೊ ಟೆಸ್ಟ್ ಅನ್ನ ಮಾಡೋಣ ಅಂತ ಇವನು ಕೂಡ ನೀರನ್ನ ಕುಡಿದು ನೋಡ್ಬೇಕಾದ್ರೆ ಇವನಿಗೆ ಆಗಿದ್ದ ಡ್ಯಾಮೇಜ್ ಗಳಿವೆ ಕೂಡ ಎಲ್ಲ ಮಾಯವಾಗ್ಬಿಡುತ್ತೆ. ಅಂಡ್ ಆ ಲೇಡಿ ನನ್ನ ಹೆಸರು ಬಂದು ರೋಸ್ ಅಂತ. ಹಾಗೆ ನಾನ್ವೇ ಕೂಡ ನಿನ್ನಾಗೇನೆ ಒಬ್ಬಳು ಕಸ್ಟಮರ್ ಆಫೀಸರ್ ಆಗಿನೇ ವರ್ಕನ್ನ ಮಾಡ್ತಿದ್ದೆ. ಸೊ ನನ್ಗೆ 30 ವರ್ಷಗಳು ತುಂಬಿದ ನಂತರ ನನ್ನ ಸಂಪೂರ್ಣವಾದ ವಯಸ್ಸೇನೆ ನಿಂತೋಗ್ಬಿಡ್ತು. ಅಂದ್ರೆ ನನ್ಗಿವಾಗ ಸಾವಿರಾರು ವರ್ಷಗಳಾಗಿರ್ತಾ ಇದ್ರೆ ಕೂಡ ನನ್ನ ವಯಸ್ಸು ಜಾಸ್ತಿ ಆಗೋದಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಇಮ್ಮೋರ್ಟಲ್ ಆಗಿದ್ದೀನಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂದ್ರೆ ಇದ್ರ ಪ್ರಕಾರ ನಮ್ಮ ಹೀರೋವನ್ನ ನೋಡೋದಾದ್ರೆ ಇವನು ಕೂಡ ಇಮ್ಮೋರ್ಟಲ್ ಆಗಿದ್ದಾನೆ. ಸೊ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಹೀರೋ ಸರಿ ಓಕೆ ಅಂತ ವಾಪಸ್ಸು ಲೈಟ್ ಹೌಸಿಗೆನೆ ಬರ್ತಾನೆ. ಅಂಡ್ ಅಲ್ಲಿ ಬಂದು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಎಚ್ಚರಿ ಆದ್ರೆ ಅದೇ ಇವನು ಹಲವಾರು ಗೇಟ್ ವೇ ಗಳನ್ನ ಓಪನ್ ಮಾಡ್ಬೇಕಿತ್ತು ಅಲ್ವಾ. ಸೊ ಅದೇ ರೀತಿಯಾಗಿ ಇವನ ಶಕ್ತಿಯಿಂದ ಒಂದು ಗೇಟ್ ವೇ ಅನ್ನ ಓಪನ್ ಮಾಡ್ತಾನೆ. ಬಟ್ ಆದ್ರೆ ಅದನ್ನ ಯಾವ ರೀತಿ ಓಪನ್ ಮಾಡ್ತಾನೆ ಅಂತ ಇವನಿಗೆ ಕೂಡ ಗೊತ್ತಾಗೋದೇ ಇಲ್ಲ. ಅಂಡ್ ಇವಾಗ ಓಪನ್ ಮಾಡಿರುವ ಮತ್ತೊಂದು ಜಗತ್ತಿನ ಡೋರು ಎಷ್ಟೊಂದು ಸುಂದರವಾಗಿರುತ್ತೆ ಅಂದ್ರೆ ಇವನ ಕೈಯಲ್ಲಿ ಅದನ್ನ ನಂಬೋದಿಕ್ಕೇನೆ ಆಗ್ತಿರೋದಿಲ್ಲ. ಸೊ ಸೀದಾ ಮತ್ತೊಂದು ಜಗತ್ತಿನ ಒಳಗಡೆಗಾಗಿನೇ ಬಂದು ಟೈಮನ್ನ ಸ್ಪೆಂಡ್ ಮಾಡಿ ಪೂರ್ತಿಯಾಗಿ ಎಂಜಾಯ್ ಮಾಡ್ತಾನೆ. ಅಂಡ್ ಈ ವಿಷಯ ಹೈಯರ್ ಆಫೀಸರ್ ಗಳಿಗೆ ಕೂಡ ಗೊತ್ತಾಗ್ಬೇಕಾದ್ರೆ ಸೀದಾ ಎರಡನೇ ಡೋರ್ ಅನ್ನ ನೋಡೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಅವರು ಕೂಡ ಈ ಮತ್ತೊಂದು ಜಗತ್ತು ಯಾವ ರೀತಿ ಇದೆ ಅಂತ ಟೆಸ್ಟ್ ಅನ್ನ ಮಾಡೋದಿಕ್ಕೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಇನ್ನು ನಮ್ಮ ರಾಯ್ನ ಅವಳನ್ನ ನೋಡೋದಾದ್ರೆ ಒಂದು ಜೇಡ ಇರುವ ಲಾಕೆಟ್ ಅನ್ನ ನಮ್ಮ ಹೀರೋವಿಗೆ ಕೊಡ್ತಾಳೆ. ಆಕ್ಚುಲ್ ಆಗಿ ಲಾಕೆಟ್ ನ ಬಗ್ಗೆ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ಕೂಡ ತುಂಬಾನೇ ಸೂಪರ್ ನ್ಯಾಚುರಲ್ ಪವರ್ ಗಳೆಲ್ಲ ಇರುತ್ತೆ. ಹಾಗೆ ಈ ಲಾಕೆಟ್ ಒಂದು ಟ್ರ್ಯಾಕರ್ ನ ಹಾಗೇನೆ ಕೆಲಸವನ್ನ ಮಾಡುತ್ತೆ. ಅಂದ್ರೆ ನಮ್ ಹೀರೋ ಇವಾಗ ಬೇರೆ ಬೇರೆ ಜಗತ್ತಿನ ಡೋರ್ ಗಳನ್ನ ಓಪನ್ ಮಾಡ್ತಾ ಇದ್ದಾನೆ ಅಲ್ವಾ.
ಸೊ ಇವನಿಗೆ ಇಷ್ಟ ಬಂದ ಜಗತ್ತಿನ ಒಳಗಡೆಗೆ ಎಂಟ್ರಿಯನ್ನ ಕೊಡಬಹುದು. ಬಟ್ ಆದ್ರೆ ಇವನು ಕೇವಲ 15 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಹೋಗಬಹುದು ಅಷ್ಟೇ. 15 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರಕ್ಕೆ ಹೋದ್ರೆ ಈ ಲಾಕೆಟ್ ನಮ್ಮ ಹೀರೋವಿಗೆ ಒಂದು ವಾರ್ನಿಂಗ್ ಅನ್ನ ಕೊಡುತ್ತೆ. ಅದನ್ನು ಮೀರಿ ಇವನು ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಇವನು ತೀರೋಗ್ಬಿಡ್ತಾನೆ. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ನಾವು ಮತ್ತೊಂದ್ಸಲ ನಮ್ಮ ತಂದೆ ತಾಯಿಯನ್ನ ಭೇಟಿ ಮಾಡ್ಬೇಕು ಅನ್ನೋದಾಗಿ ಯೋಚಿಸ್ತಾನೆ. ಸೊ ಅವರು ಎಷ್ಟು ದೂರದಲ್ಲಿದ್ದಾರೆ, ಅವರನ್ನ ಭೇಟಿ ಮಾಡೋದಿಕ್ಕೆ ಆಗುತ್ತ ಅನ್ನೋದಾಗಿ ನೋಡ್ಬೇಕಾದ್ರೆ ಇವನು ಇರ್ತಾ ಇರುವ ಲೈಟ್ ಹೌಸ್ ನಿಂದ 13 ಕಿಲೋಮೀಟರ್ ದೂರದಲ್ಲಿ ಇವರ ತಂದೆ ತಾಯಿ ಇದ್ದಾರೆ. ಸೊ ಹೇಗಿದ್ರು 15 ಕಿಲೋಮೀಟರ್ ಗಳಿಗಿಂತ ಒಳಗಡೆ ಇದೆ ಅಲ್ವಾ. ಸೊ ಅವರನ್ನ ಮೀಟ್ ಮಾಡಿ ಬರೋಣ ಅನ್ನೋದಾಗಿನೇ ಡಿಸೈಡ್ ಅನ್ನ ಮಾಡ್ಕೊಂಡು ಒಂದು ಮೆಟ್ರೋವನ್ನ ಹತ್ತಿ ಅವರನ್ನ ಮೀಟ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಇವನು ಲೈಟ್ ಹೌಸ್ ನಿಂದ ಯಾವ ರೀತಿ ದೂರವಾಗಿ ಹೋಗ್ತಿರ್ತಾನೋ ಅದೇ ರೀತಿಯಾಗಿ ಇವನ ದೇಹ ವಿಚಿತ್ರವಾಗಿ ಬದಲಾಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇವನ ಸಾವು ನಿಧಾನವಾಗಿ ಬರ್ತಿರುತ್ತೆ. ಬಟ್ ಆದ್ರೆ ಈ ಜಗತ್ತಿನಲ್ಲಿ ನೀರನ್ನ ಕುಡಿದ್ರೆ ಎಂತ ಕಾಯಿಲೆ ಬೇಕಾದ್ರೂ ವಾಸಿ ಆಗುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ನಮ್ಮ ಹೀರೋವನ್ನ ನೋಡುವ ಬೇರೆ ಜನಗಳು ನೀರನ್ನ ಕುಡಿಸಿ ನಮ್ಮ ಹೀರೋವನ್ನ ಮೊದಲಿನ ಹಾಗೇನೆ ಮಾಡ್ತಾರೆ. ಅಂಡ್ ಅದೇ ರೀತಿ ಕಷ್ಟವನ್ನ ಪಟ್ಟು ನಮ್ಮ ಹೀರೋ ಕೂಡ ಫೈನಲ್ ಆಗಿನೇ ಅವನ ತಂದೆ ತಾಯಿಯನ್ನ ಬಂದು ಭೇಟಿ ಮಾಡ್ತಾನೆ. ಆಕ್ಚುಯಲ್ ಆಗಿ ಇವನ ಫಾದರ್ ಬಂದು ಒಬ್ಬರು ಪ್ರೊಫೆಸರ್ ಆಗಿರ್ತಾರೆ. ಸೊ ಸ್ಟಡಿ ಮತ್ತೆ ಎಜುಕೇಶನ್ ನ ನೆಪವನ್ನ ಇಟ್ಕೊಂಡು ಇವರನ್ನ ಭೇಟಿ ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿ ಮಾತಾಡ್ಕೊಂಡು ಅವತ್ತು ಸಂಜೆಯ ಟೈಮ್ ಅನ್ನ ತಂದೆ ತಾಯಿಯ ಜೊತೆಯಾಗಿನೇ ಕಳೀತಾನೆ. ನಂತರ ನಮ್ ಹೀರೋ ವಾಪಸ್ಸು ಲೈಟ್ ಹೌಸ್ ಗೆ ಬರ್ಬೇಕಾದ್ರೆ ಅದೇ ನಮ್ಮ ಹೀರೋವಿನ ಗರ್ಲ್ ಫ್ರೆಂಡ್ ಆನಾ ಇದ್ದಾಳೆ ಅಲ್ವಾ, ಅವಳು ಮತ್ತೆ ಬಾಯ್ ಫ್ರೆಂಡ್ ಅನ್ನ ಕರ್ಕೊಂಡು ಇದೇ ಟವರ್ ಗೆನೆ ಬರ್ತಾಳೆ. ಅಂದ್ರೆ ನಮ್ಮ ಹೀರೋ ಇವಾಗ ಸಮುದ್ರ ಇರುವ ಮತ್ತೊಂದು ಗೇಟ್ ವೇನ ಓಪನ್ ಮಾಡಿರೋದ್ರಿಂದ ಅದ್ರ ಒಳಗಡೆ ಪಿಕ್ನಿಕ್ ಅನ್ನ ಮಾಡಿ ಎಂಜಾಯ್ ಅನ್ನ ಮಾಡೋದಿಕ್ಕಾಗಿನೇ ಬಾಯ್ ಫ್ರೆಂಡ್ ಅನ್ನ ಕರ್ಕೊಂಡು ಬಂದಿರ್ತಾಳೆ. ಸೊ ನಮ್ ಹೀರೋ ಕೂಡ ಬೇರೆ ದಾರಿ ಇಲ್ದೆ ಅಪ್ರೂವಲ್ ಅನ್ನ ಕೊಟ್ಟು ಆ ಮತ್ತೊಂದು ಜಗತ್ತಿಗೆ ಕಳಿಸ್ಕೊಡ್ತಾನೆ. ಆದ್ರೆ ನಮ್ಮ ಲವರು ಬೇರೆಯವರ ಜೊತೆ ಹೋಗೋದು ಸ್ವಲ್ಪ ಕೂಡ ಇಷ್ಟವಾಗಲ್ಲ ಅಲ್ವಾ. ಸೊ ಹೇಗಾದ್ರೂ ಮಾಡಿ ಆನಾ ಅವಳ ಹತ್ರ ಎಲ್ಲ ನಿಜವನ್ನ ಹೇಳ್ಬೇಕು ಅನ್ನೋದಾಗಿ ಟ್ರೈ ಅನ್ನ ಮಾಡಿ ನೆಕ್ಸ್ಟ್ ಡೇ ಸೀದಾ ಇವಳ ಹತ್ರಕ್ಕಾಗಿನೇ ಬಂದು ಡೇಟಿಗಾಗಿನೇ ಕರೀತಾನೆ. ಅದು ಅಲ್ದೆ ನೀನು ಬೇರೆ ಯಾರಿವೆ ಅಲ್ಲ, ನನ್ನ ಲವರೇನೆ. ಆದ್ರೆ ಈ ಜಗತ್ತಿನಲ್ಲಿರೋರು ನಿನ್ನ ಮೆಮೊರಿಯನ್ನ ಎರೇಸನ್ನ ಮಾಡ್ಬಿಟ್ಟಿದ್ದಾರೆ. ಸೊ ಅದೇ ಕಾರಣಕ್ಕೆ ನಾನು ಯಾರು ಅನ್ನೋದಾಗಿ ನಿನ್ಗೆ ಗೊತ್ತಾಗ್ತಿಲ್ಲ. ಸೊ ಅರ್ಥವನ್ನ ಮಾಡ್ಕೊ, ನನ್ನ ಜೊತೆ ಡೇಟಿಗಾಗಿ ಬರ್ತಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಆನಾಗವೇ ಕೂಡ ನಮ್ಮ ಹೀರೋವಿನ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಆದ್ರಿಂದ ಸೀದಾ ನಮ್ಮ ಹೀರೋವಿನ ಜೊತೆ ಡೇಟಿಗಾಗಿನೇ ಬರ್ತಾಳೆ. ಅಂಡ್ ಅದೇ ರೀತಿಯಾಗಿ ಇಬ್ಬರುವೆ ಸಮುದ್ರ ಇರುವ ಜಗತ್ತಿನ ಒಳಗಡೆ ಬಂದು ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಇಬ್ಬರುವೆ ಒಟ್ಟಾಗಿನೇ ಸೇರ್ತಾರೆ. ಅಂಡ್ ನೆಕ್ಸ್ಟ್ ನಮ್ಮ ಹೀರೋವಿನ ಹೆಸರಿನಲ್ಲಿ ಒಂದು ದೊಡ್ಡದಾದ ಪಾರ್ಟಿಯನ್ನು ಅರೇಂಜ್ ಮಾಡಿ ಮಾಡುತ್ತಾರೆ. ಯಾಕಂದ್ರೆ ನಮ್ಮ ಹೀರೋ ಆಲ್ರೆಡಿ ಇವಾಗ 2 ಗೇಟ್ ಗಳನ್ನ ಓಪನ್ ಮಾಡಿದಾನೆ ಅಲ್ವಾ. ಸೊ ಅದೇ ಖುಷಿಗಾಗಿ ಒಂದು ದೊಡ್ಡ ಪಾರ್ಟಿಯನ್ನ ಮಡಗಿರ್ತಾರೆ. ಆದ್ರಿಂದ ನಮ್ಮ ಹೀರೋ ಗರ್ಲ್ ಫ್ರೆಂಡ್ ಆಗಿರುವ ಆನಾ ಅವಳನ್ನ ಆ ಪಾರ್ಟಿಗಾಗಿನೇ ಕರ್ಕೊಂಡು ಬರ್ಬೇಕಾದ್ರೆ ಇದನ್ನ ನೋಡುವ ರಾಯ್ನ ತುಂಬಾನೇ ಕೋಪವನ್ನ ಮಾಡ್ಕೊಂಡ್ ಬಿಡ್ತಾಳೆ. ಯಾಕಂದ್ರೆ ಇವಳು ಕೂಡ ನಮ್ಮ ಹೀರೋವನ್ನ ಪ್ರೀತಿಯನ್ನ ಮಾಡ್ತಿರ್ತಾಳೆ. ಸೊ ಆನಾ ಅವಳನ್ನ ಸಪರೇಟ್ ಆಗಿನೇ ಕರ್ಕೊಂಡು ಬಂದು ನಮ್ಮ ಹೀರೋವನ್ನ ನೀನು ಪ್ರೀತಿಯನ್ನ ಮಾಡೋದಿಕ್ಕಾಗಿ ಆಗಲ್ಲ, ಯಾಕಂದ್ರೆ ಅವನು ಮನುಷ್ಯ ಅಲ್ಲ, ಬದಲಾಗಿ ಒಬ್ಬ ಸೂಪರ್ ಎಂಟಿಟಿ ಆಗಿದ್ದಾನೆ. ಸೊ ನೀನು ಯಾವತ್ತೂ ಕೂಡ ಅವನನ್ನ ಪ್ರೀತಿ ಮಾಡೋದಕ್ಕೆ ಆಗಲ್ಲ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ಅದನ್ನ ಕೇಳುವ ನಮ್ಮ ಆನಾಗೆ ತುಂಬಾನೇ ಬೇಜಾರೆಲ್ಲ ಆಗ್ಬಿಡುತ್ತೆ. ಸೊ ಆ ಪಾರ್ಟಿಯನ್ನ ಬಿಟ್ಟು ನಮ್ಮ ಆನಾ ಜಾಗದಿಂದ ಹೊರಟೋಗ್ ಬಿಡ್ತಾಳೆ. ಬಟ್ ಆದ್ರೆ ಈ ರಾಯ್ನ ಇಷ್ಟಕ್ಕಾಗಿನೇ ಸುಮ್ನೆ ಆಗೋದಿಲ್ಲ. ನಮ್ಮ ಆನಾ ಅವಳನ್ನ ಕಿಡ್ನಾಪ್ ಅನ್ನ ಮಾಡಿಸಿ ಬೇರೆ ಪ್ಯಾರಲಲ್ ಜಗತ್ತಿನ ಒಳಗಡೆಗಾಗಿನೇ ಬಿಟ್ಬಿಡ್ತಾಳೆ. ಈ ಕಡೆ ನಮ್ಮ ಹೀರೋ ಪಾಪ ನಮ್ಮ ಆನಾ ಎಲ್ಲಿಗೆ ಹೋಗ್ಬಿಡ್ಲು ಅಂತ ಪಾರ್ಟಿಯನ್ನೆಲ್ಲ ಹುಡುಕಿ ನೋಡ್ತಿರ್ತಾನೆ. ಸೊ ಎಲ್ಲೆಲ್ಲಿ ಸಿಗದೆ ಇರೋದ್ರಿಂದ ಬೇರೆ ದಾರಿ ಇಲ್ದೆ ಟವರ್ ಹೌಸಿಗೆನೆ ವಾಪಸ್ ಬರ್ತಾನೆ. ಅಂಡ್ ಅಲ್ಲಿ ಬಂದು ಆನಾ ಅವಳಿಗೆ ಫೋನ್ ಕಾಲ್ ಅನ್ನ ಮಾಡೋದಕ್ಕಾಗಿ ಟ್ರೈ ಅನ್ನ ಮಾಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಹೈಯರ್ ಆಫೀಸರ್ಗಳು ಎಂಟ್ರಿ ಕೊಡ್ತಾರೆ. ಆ ರೀತಿ ಎಂಟ್ರಿ ಕೊಟ್ಟು ನಮ್ಮ ಹೀರೋವಿಗೆ ಒಂದು ದೊಡ್ಡದಾದ ಹೊಸ ಕೆಲ್ಸವನ್ನೇ ಕೊಡ್ತಾರೆ. ಅಂದ್ರೆ ನಮ್ಮ ಹೀರೋ ರಿಯಲ್ ಆದ ಜಗತ್ತಿನಿಂದ ಈ ವರ್ಲ್ಡ್ ಗೆ ಬಂದಿದ್ದಾನೆ ಅಲ್ವಾ. ಸೊ ಇವಾಗ ಅದೇ ರಿಯಲ್ ಆದ ವರ್ಲ್ಡ್ ನ ಗೇಟ್ ವೇ ಅನ್ನ ಓಪನ್ ಮಾಡೋದಿಕ್ಕಾಗಿನೇ ಕೇಳ್ತಾಳೆ. ಅಂಡ್ ಆ ರಿಯಲ್ ಆದ ಜಗತ್ತನ್ನ ಬೆಲ್ಟಾ ವರ್ಲ್ಡ್ ಅನ್ನೋದಾಗಿನೇ ಕರೀತಾರೆ. ಅಂಡ್ ಆ ಬೆಲ್ಟಾ ವರ್ಲ್ಡ್ ಅನ್ನ ಬಿಟ್ಟು ಮಿಕ್ಕಿರುವ ಎಲ್ಲಾ ಜಗತ್ತನ್ನ ನೋಡೋದಾದ್ರೆ ಆ ರಿಯಲ್ ಆದ ವರ್ಲ್ಡ್ ಅನ್ನ ಇಟ್ಕೊಂಡು ಮಾಡಿರುವಂತಹ ಕಾಪಿ ಜಗತ್ತುಗಳಿವು. ಅಂಡ್ ಅದು ಅಲ್ಲದೆ ಆ ರಿಯಲ್ ವರ್ಲ್ಡಿನಲ್ಲಿ ಯಾವತ್ತೂ ಕೂಡ ವಾರ್ ಆಗಿಲ್ವಂತೆ, ಪ್ಯಾಂಡಮಿಕ್ ಬಂದಿಲ್ವಂತೆ, ದೊಡ್ಡ ದೊಡ್ಡ ಕಾಯಿಲೆಗಳಾಗಿರಬಹುದು, ಜಗಳಗಳಾಗಿರಬಹುದು, ಏನಿವೆ ಆಗಿಲ್ವಂತೆ. ಎಲ್ಲಾ ಜನಗಳಿವೆ ಒಬ್ಬರಿಗೊಬ್ಬರು ಗೌರವವನ್ನ ಕೊಡ್ಕೊಂಡು ತುಂಬಾನೇ ಪ್ರೀತಿಯಿಂದ ಬದುಕಿ ಬರ್ತಿದ್ದಾರೆ. ಬಟ್ ಆದ್ರೆ ಅದೇ ಜಗತ್ತನ್ನ ಇಟ್ಕೊಂಡು ಕಾಪಿಯನ್ನಾಗಿ ಬೇರೆ ಜಗತ್ತುಗಳನ್ನ ಮಾಡಿದ್ದಾರೆ ಅಲ್ವಾ. ಸೊ ಆ ಬೇರೆ ಜಗತ್ತುಗಳು ಆ ರೀತಿ ಪ್ರೀತಿಯಿಂದ ಬದುಕಿ ಬರ್ತಿಲ್ಲ. ಸೊ ನೀನ್ ಇವಾಗ ಅದೇ ರಿಯಲ್ ವರ್ಲ್ಡಿನ ಡೋರ್ ಅನ್ನ ಓಪನ್ ಮಾಡಿದ್ರೆ ಅವರು ಆ ರಿಯಲ್ ಜಗತ್ತಿನಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ಎಲ್ಲವನ್ನ ತಿಳ್ಕೊಳ್ಬಹುದು. ಸೊ ಆ ಜಗತ್ತಿನಲ್ಲಿರುವ ರೂಲ್ಸ್ ಗಳನ್ನ ನಮ್ಮ ಜಗತ್ತಿಗೆ ತೊಂದ್ರೆ ನಾವು ಕೂಡ ಅದೇ ರೀತಿಯಾಗಿ ನೆಮ್ಮದಿಯಿಂದ ಬದುಕಬಹುದು ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ನಮ್ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾನೆ. ಅಂಡ್ ನೆಕ್ಸ್ಟ್ ನಮ್ಮ ಆನಾ ಅವಳಿಗೆ ಕಾಲ್ ಅನ್ನ ಟ್ರೈ ಮಾಡ್ಬೇಕಾದ್ರೆ ಎಷ್ಟೇ ಮಾಡಿದ್ರೆ ಪಿಕ್ ಅನ್ನ ಮಾಡೋದಿಲ್ಲ. ಸೊ ಬೇರೆ ದಾರಿ ಇಲ್ದೆ ಅವಳ ಮನೆಗೆನೆ ಹೋಗಿ ಮೀಟ್ ಅನ್ನ ಮಾಡೋಣ ಅಂತ ಲೊಕೇಶನ್ ನೋಡಿದ್ರೆ ಅದು 15 ಕಿಲೋಮೀಟರ್ ಗಳಿಗಿಂತ ಜಾಸ್ತಿ ಇರುತ್ತೆ. ಸೊ
ಸೊ ಆದ್ರೂ ಕೂಡ ನಮ್ಮ ಲವರ್ ಅನ್ನ ನಾವು ಭೇಟಿಯನ್ನ ಮಾಡ್ಲೇಬೇಕು ಅಂತ ನಮ್ಮ ಹೀರೋ ಅವಳ ಮನೆ ಹತ್ರಕ್ಕಾಗಿನೇ ಹುಡಿಕೊಂಡು ಬರ್ತಾನೆ. ಸೊ ಇವನು ದಾರಿ ಮಧ್ಯದಲ್ಲಿ ಬರ್ತಿರ್ಬೇಕಾದ್ರೆ ಇವನ ಬಾಡಿ ಮತ್ತೆ ವಿಚಿತ್ರವಾಗಿ ಬದಲಾಗ್ತಿರುತ್ತೆ. ಅಂಡ್ ಹತ್ರದಲ್ಲಿ ಎಲ್ಲೇ ನೋಡಿದ್ರೆ ಕೂಡ ನೀರು ಸಿಗ್ತಿರೋದಿಲ್ಲ. ಬಟ್ ಆದ್ರೆ ಕೆಳಗಡೆ ಬಿದ್ದಿರುವ ಮಂಜುಗಡ್ಡೆ ಕೂಡ ನೀರೇನೆ ಅಲ್ವಾ. ಸೊ ಆ ಮಂಜುಗಡ್ಡೆಯನ್ನ ತಿನ್ಕೊಂಡು ನಾರ್ಮಲ್ ಆಗಿನೇ ಬದಲಾಗ್ತಾನೆ. ಆ ನಂತರ ಆನಾ ಅವಳ ಮನೆಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಆನಾ ಇರೋದಿಲ್ಲ. ಸೊ ಇವಾಗ್ಲೂ ಕೂಡ ಬೇರೆ ದಾರಿ ಇಲ್ಲ ಅಂತ ವಾಪಸ್ಸು ಇವನ ಟವರ್ಗೆನೆ ಬರ್ತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಇವಾಗ ಮತ್ತೊಂದು ಡೋರ್ವೇ ಓಪನ್ ಆಗಿರುತ್ತೆ. ಸೊ ಈ ಜಗತ್ತು ಯಾವ ರೀತಿ ಇದೆ ನೋಡೋಣ ಅಂತ ನಮ್ಮ ಹೀರೋ ಒಳಗಡೆ ಬಂದು ನೋಡ್ಬೇಕಾದ್ರೆ ಈ ಜಗತ್ತು ತುಂಬಾನೇ ಬಡತನದಲ್ಲಿ ಇರುವ ಹಾಗೇನೆ ಕಾಣಿಸುತ್ತೆ. ಅಂಡ್ ಯಾವ್ದೋ ಪ್ಯಾಂಡಮಿಕ್ ಬಂದು ಅಪೋಕಲಿಪ್ಟ್ ಆಗಿರುವ ರೀತಿಯಾಗಿನವೇ ಕಾಣಿಸ್ತಿರುತ್ತೆ. ಸೊ ಇಲ್ಲಿರುವ ಜನಗಳು ತುಂಬಾನೇ ಬಡತನದಿಂದ ಕೆಲಸವನ್ನ ಮಾಡ್ತಿರ್ತಾರೆ. ಆ ನಂತರ ನಮ್ಮ ಹೀರೋ ಈ ಜಗತ್ತಿನ ಲೀಡರ್ ಅನ್ನ ಮಾತಾಡ್ಸೋಣ ಅಂತ ಬಂದು ನೋಡ್ಬೇಕಾದ್ರೆ ಅವಳು ನೋಡೋದಿಕ್ಕೆ ತುಂಬಾನೇ ಕ್ರೂರಿಯಾಗಿನೇ ಕಾಣಿಸ್ತಿರ್ತಾಳೆ. ಬಟ್ ಆದ್ರೂ ಕೂಡ ನಾವು ಏನನ್ನೇ ಮಾಡೋದಿಕ್ಕೆ ಆಗಲ್ಲ ಅಂತ ಅವಳ ಹತ್ರ ಸ್ವಲ್ಪ ಮಾತಾಡ್ತಿರ್ಬೇಕಾದ್ರೆ ತುಂಬಾನೇ ಬಡತನದಲ್ಲಿ ನರಳ್ತಾ ಇರುವ ಜನರನ್ನ ನಮ್ಮ ಹೀರೋ ನೋಡ್ತಾನೆ. ಅಂಡ್ ಅದೇ ಜನಗಳ ನಡುವೆ ಇವನ ಲವರ್ ಆಗಿರುವ ಆನಾ ಕೂಡ ನಿಂತಿದ್ದಾಳೆ. ಅಷ್ಟೇ ಅದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋವಿನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ಈ ಲೀಡರ್ಗೆ ಯಾಮಾರ್ಸಿ ಹೇಗಾದ್ರೂ ನಮ್ಮ ಆನಾ ಅವಳನ್ನ ವಾಪಸ್ಸು ನಮ್ಮ ಲೈಟ್ ಹೌಸ್ ನ ಕಡೆಗೆ ಎತ್ಕೊಂಡು ಬರೋಣ ಅನ್ನೋದಾಗಿನೇ ನೋಡ್ತಾನೆ. ಅಂಡ್ ಅದೇ ರೀತಿಯಾಗಿನೇ ಎತ್ಕೊಂಡು ಬರ್ತಿರೋದನ್ನ ಲೀಡರ್ ಕೂಡ ನೋಡ್ಬಿಡ್ತಾಳೆ. ಸೊ ನಮ್ಮ ಹೀರೋವನ್ನ ತೊಡೆಯೋದಿಕ್ಕಾಗಿನೇ ಆ ಲೀಡರ್ ಬರ್ತಿರ್ಬೇಕಾದ್ರೆ ಅಲ್ಲಿ ವರ್ಕ್ ಅನ್ನ ಮಾಡ್ತಿರುವ ಜನಗಳು ಆ ಲೇಡಿಯನ್ನ ಎಳ್ಕೊಂಡು ಎರ್ರ ಬೀರಿಯಾಗಿ ಹೊಡಿತಾರೆ. ಯಾಕಂದ್ರೆ ಈ ಲೀಡರು ಇಲ್ಲಿವರೆಗೂ ಕೆಟ್ಟ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿದ್ದಾಳೆ ಅಲ್ವಾ. ಸೊ ಇವಾಗ ತಡ್ಕೊಳ್ಳೋದಿಕ್ಕಾಗದೆ ಎಲ್ಲಾ ವರ್ಕರ್ಗಳಿವೆ ಸರಿಯಾಗಿನೇ ಹೊಡಿತಾರೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋ ಆನಾ ಅವಳನ್ನ ಕರ್ಕೊಂಡು ಸೀದಾ ಇವನು ಇರ್ತಾ ಇರುವ ಲೈಟ್ ಹೌಸಿನ ಒಳಗಡೆಗಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ಇವಳ ಕಂಡೀಷನ್ ಅನ್ನ ನೋಡೋದಾದ್ರೆ ಸಾಯುವ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿರ್ತಾಳೆ. ಬಟ್ ಆದ್ರೂ ಕೂಡ ನಮ್ಮ ಹೀರೋ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಅವಳನ್ನ ನಾರ್ಮಲ್ ಆಗಿ ಮಾಡೋದಕ್ಕಾಗಿ ಟ್ರೈ ಮಾಡ್ತಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಯಾರೋ ಡೋರ್ ಅನ್ನ ನಾಕ್ ಮಾಡ್ತಾರೆ. ಅಂಡ್ ಯಾರು ಅಂತ ನೋಡ್ಬೇಕಾದ್ರೆ ಇವನ ಫ್ರೆಂಡ್ ಆಗಿರುವ ಕಾಶಾನೆ ಬಂದಿರೋದು. ಅಂಡ್ ಈ ಫ್ರೆಂಡ್ ಅನ್ನವೇ ಕೂಡ ಒಂದು ದೊಡ್ಡ ಆಫೀಸರ್ ಅನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಂದ್ರೆ ಫ್ರೆಂಡ್ ಇವಾಗ ನಮ್ಮ ಹೀರೋಗಿಂತನೂ ಸೀನಿಯರ್ ಆಫೀಸರ್ ಆಗಿದ್ದಾನೆ. ಸೊ ಇವಾಗ ನಮ್ಮ ಹೀರೋವಿಗೆ ಪನಿಷ್ಮೆಂಟ್ ಅನ್ನ ಕೊಡೋದಕ್ಕಾಗಿನೇ ನೋಡ್ತಾನೆ. ಯಾಕಂದ್ರೆ ಬೇರೆ ಜಗತ್ತಿಗೆ ಹೋಗಿ ಅಲ್ಲಿರುವ ಜನಗಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ಅಲ್ವಾ. ಸೊ ನೀನು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ಯಾ, ನಿನ್ಗೆ ಪನಿಷ್ಮೆಂಟ್ ಅನ್ನ ಕೊಡ್ಬೇಕು ಅನ್ನೋದಾಗಿ ಹೇಳ್ತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ಯಾವ್ದೇ ಜಗತ್ತಿನ ಒಳಗಡೆ 15 ಕಿಲೋಮೀಟರ್ಗಳ ವರ್ಗವೇ ಹೋಗ್ಬೋದಿತ್ತು ಅಲ್ವಾ. ಬಟ್ ಆದ್ರೆ ಇವಾಗ ಕಡಿಮೆಯನ್ನ ಮಾಡಿ ಕೇವಲ 50 ಮೀಟರ್ಗಳಿಗೆನೆ ಮಡಗ್ಬಿಡ್ತಾನೆ. ಅಂದ್ರೆ ಇವಾಗ ನಮ್ ಹೀರೋ ಈ ಟವರ್ ನಿಂದ ಕೇವಲ 4-5 ಹೆಜ್ಜೆಗಳಷ್ಟು ದೂರಕ್ಕೆ ಹೋಗ್ಬಹುದು ಅಷ್ಟೇ. ನಂತರ ಇವಾಗ ನಮ್ಮ ಹೀರೋಗೆ ನಾವು ಏನನ್ನ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿರೋದಿಲ್ಲ. ಅಂಡ್ ಅದ್ರಲ್ಲೂ ಬೇರೆ ನಮ್ಮ ಆನಾ ಇವಾಗ ಕೆಲವೇ ಗಂಟೆಗಳಲ್ಲಿ ತೀರೋಗ್ತಿದ್ದಾಳೆ. ಅಂಡ್ ಇವಳ ಆಸೆ ಇದ್ದದ್ದು ಸಮುದ್ರ ಇರುವ ಜಗತ್ತಿನ ಒಳಗಡೆ ಟೈಮ್ ಅನ್ನ ಸ್ಪೆಂಡ್ ಮಾಡೋದು ಅಲ್ವಾ. ಸೊ ಕೊನೆ ಕ್ಷಣದಲ್ಲಿ ವಾಪಸ್ಸು ಅದೇ ಜಗತ್ತಿಗಾಗಿ ಕರ್ಕೊಂಡು ಹೋಗೋಣ ಅಂತ ನಮ್ಮ ಹೀರೋ ಆನಾ ಅವಳನ್ನ ಎತ್ಕೊಂಡು ಸಮುದ್ರ ಇರುವ ಜಗತ್ತಿನ ಒಳಗಡೆ ಬರ್ತಾನೆ. ಬಟ್ ಆದ್ರೆ ಸ್ವಲ್ಪ ದೂರಕ್ಕಾಗಿನೇ ಬರ್ತಿರ್ಬೇಕಾದ್ರೆ ನಮ್ಮ ಹೀರೋವಿನ ಬಾಡಿಯಲ್ಲಿರುವ ಲಾಕೆಟ್ ಇವನ ಪ್ರಾಣವನ್ನ ತೆಗೆಯೋದಕ್ಕಾಗಿನೇ ನೋಡ್ತಿರುತ್ತೆ. ಸೊ ಇನ್ನೇನು ಇವನ ಕಥೆನವೇ ಕೂಡ ಮುಗ್ದಾಗ್ ಬಿಡುತ್ತಾ ಅಂತ ನಾವು ನೋಡ್ತಿರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಆನಾ ಲಾಕೆಟ್ ಅನ್ನ ಕಿತ್ತಿ ಬಿಸಾಡ್ತಾಳೆ. ಸೊ ಅದರ ಪವರ್ ಒಂದೇ ಕ್ಷಣಕ್ಕೆ ಡೆಮೋಲಿಶ್ ಆಗಿ ಇಬ್ರು ಕೂಡ ಕೆಳಗಡೆ ಬೀಳ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ನಮ್ಮ ಹೀರೋ ಕೂಡ ಎಚ್ಚರಿಯಾಗಬೇಕಾದ್ರೆ ಮತ್ತೊಂದು ಗೇಟ್ ವೇ ಓಪನ್ ಆಗಿರೋದು ಗೊತ್ತಾಗುತ್ತೆ. ಸೊ ಇವಾಗ ಯಾವ ಜಗತ್ತು ಓಪನ್ ಆಗಿದೆ ಅಂತ ಬಂದು ನೋಡ್ಬೇಕಾದ್ರೆ ಅದೇ ಮೇನ್ ವರ್ಲ್ಡ್ ಆಗಿರುವ ಬೆಲ್ಟಾ ಬೋರ್ಡ್ ಅನ್ನ ಓಪನ್ ಮಾಡೋದಕ್ಕಾಗಿ ಹೇಳಿದ್ರು ಅಲ್ವಾ. ಸೊ ಇವಾಗ ಅದೇ ಬೆಲ್ಟಾ ಬೋರ್ಡ್ ನ ಡೋರ್ ಏನೇ ಓಪನ್ ಆಗಿದೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಯಾವ ರೀತಿ ಇದೆ ಅಂತ ನೋಡೋದಕ್ಕಾಗಿ ಒಳಗಡೆ ಬರ್ತಾನೆ. ಹಾಗೆ ಈ ಬೆಲ್ಟಾ ವರ್ಲ್ಡ್ ಕೂಡ ತುಂಬಾನೇ ಅಡ್ವಾನ್ಸ್ ಆದ ಟೆಕ್ನಾಲಜಿಯನ್ನೆಲ್ಲ ಮಡಗಿದೆ. ಸೊ ಇದೇ ರೀತಿ ಇರಬೇಕಾದ್ರೆ ಈ ಜಗತ್ತಿನಲ್ಲಿರುವ ಲೀಡರ್ ನಮ್ಮ ಹೀರೋವನ್ನ ಬಂದು ಭೇಟಿ ಮಾಡ್ತಾರೆ. ಅಂಡ್ ಈ ಬೆಲ್ಟಾ ವರ್ಲ್ಡ್ ನ ಬಗ್ಗೆ ಎಲ್ಲ ವಿಷಯವನ್ನ ಹೇಳೋದಕ್ಕೆ ಶುರುವನ್ನ ಮಾಡ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ರಿಯಲ್ ಆದ ವರ್ಲ್ಡ್ ಬಂದು ಈ ಬೆಲ್ಟಾ ವರ್ಲ್ಡ್ ಏನೆ. ಇನ್ನು ಮಿಕ್ಕಿರುವ ಎಲ್ಲ ಜಗತ್ತುಗಳಿವೆ ಇದರ ಕಾಪಿ ಆಗಿದೆ ಅಷ್ಟೇ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಆ ರೀತಿ ಕಾಪಿ ಆಗಿರುವ ಬೇರೆ ಜಗತ್ತುಗಳು ನಮ್ಮ ಬೆಲ್ಟಾ ವರ್ಲ್ಡ್ ಗಿಂತ 10 ವರ್ಷ ಮುಂದೆ ಇದಾವೆ. ಸೊ ನಾವು 10 ವರ್ಷಗಳು ಹಿಂದೆ ಇದೀವಿ ಅನ್ನೋದಾಗಿನೇ ಹೇಳ್ಕೊತಾನೆ. ಯಾಕಂದ್ರೆ ದೊಡ್ಡ ದೊಡ್ಡ ವಾರ್ಗಳು ನೋಡಿದ್ರೆ ಇಲ್ಲ ಪ್ಯಾಂಡಮಿಕ್ ಆದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದ್ರೆ ಯಾವ್ದೇ ಪ್ರಾಬ್ಲಮ್ಗಳು ಆದ್ರೆ ಕೂಡ ಬೇರೆ ಜಗತ್ತಿನಲ್ಲಿ ಮೊದಲು ನಡೆಯುತ್ತೆ ಅಲ್ವಾ. ಸೊ ಅದನ್ನ ತಿಳ್ಕೊಂಡು ನಮ್ಮ ರಿಯಲ್ ಆದ ಜಗತ್ತಿನಲ್ಲಿ ಅದು ನಡೀದೇ ಇರುವ ರೀತಿಯಾಗಿ ನೋಡ್ಕೋತೀವಿ. ಅಂಡ್ ಅದು ಅಲ್ಲದೆ ಕಾಪಿ ಆಗಿರುವ ಜಗತ್ತಿನಲ್ಲಿ ಯಾವ್ದಾದ್ರು ಹೊಸ ಇನ್ವೆನ್ಷನ್ ಆಗಿರಬಹುದು, ರಿಸರ್ಚ್ ಆಗಿರಬಹುದು, ಟೆಕ್ನಾಲಜಿ ಆಗಿರಬಹುದು, ಏನೇ ಆವಿಷ್ಕಾರ ಆದ್ರೆ ಕೂಡ ಅದೇ ಟೆಕ್ನಾಲಜಿಯನ್ನ ಈ ಜಗತ್ತಿನಲ್ಲಿ ಅಡಾಪ್ಟ್ ಅನ್ನ ಮಾಡ್ಕೋತೀವಿ. ಅಂಡ್ ಅದ್ರ ಮುಖಾಂತರನೇ ನಮ್ಮ ರಿಯಲ್ ಆದ ಜಗತ್ತನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಬೆಲ್ಟಾ ವರ್ಲ್ಡ್ ಅನ್ನುವ ಈ ಜಗತ್ತನ್ನ ಕಾಪಾಡೋದಕ್ಕಾಗಿ ಬೇರೆ ಎಲ್ಲಾ ಜಗತ್ತುಗಳಿವೆ ಎಕ್ಸ್ಪೆರಿಮೆಂಟ್ ನ ಹಾಗೆ ಕೆಲಸವನ್ನ ಮಾಡ್ತಾ ಇದ್ದಾವೆ.
ಸೊ ಅದೇ ಕಾರಣದಿಂದ ಈ ಬೆಲ್ಟಾ ಬೋಲ್ಡ್ ಇಷ್ಟೊಂದು ಶಾಂತಿಯಿಂದ ಪ್ರೀತಿಯಿಂದ ಇದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಎಲ್ಲ ವಿಷಯಗಳನ್ನ ಕೇಳುವ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಬೇರೆ ಜಗತ್ತುಗಳು ಒಂದು ಕಾಪಿಯ ರೀತಿ ಕೆಲಸವನ್ನ ಮಾಡಿ ಈ ಬೆಲ್ಟ್ ಅನ್ನುವ ಬೋಲ್ಡನ್ನ ಕಾಪಾಡೋದಕ್ಕಾಗಿ ಬದುಕ್ತಾ ಇದ್ದಾರೆ ಅನ್ನೋದು ಇಷ್ಟವಾಗೋದಿಲ್ಲ. ಆದ್ರಿಂದ ನಮ್ಮ ಹೀರೋ ನಾವು ಏನನ್ನಾದ್ರೂ ಮಾಡೋಣ ಅಂತ ವಾಪಸ್ಸು ಕಿಮ್ಜಿಮ್ ಅನ್ನುವ ಬೋಲ್ಡಿನಲ್ಲಿರುವ ಒಂದು ಟವರ್ ನಲ್ಲಿದ್ದಾನೆ ಅಲ್ವಾ. ಸೊ ವಾಪಸ್ಸು ಅಲ್ಲಿಗೆನೆ ಹೋಗ್ಬಿಡೋಣ ಅನ್ನೋದಾಗಿನೇ ಬರ್ತಿರ್ತಾನೆ. ಆದ್ರೆ ಈ ಬೆಲ್ಟಾ ಬೋಲ್ಡ್ ನಲ್ಲಿರುವ ಅಡ್ವಾನ್ಸ್ ಆದ ರೋಬೋಟ್ಗಳು ಬಂದು ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಇವನ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ತಾವೆ. ಯಾಕಂದ್ರೆ ಈ ಬೆಲ್ಟಾ ಬೋಲ್ಡ್ ನ ನಿಜವನ್ನ ಯಾರು ತಿಳ್ಕೊತಾರೋ ಅವರು ವಾಪಸ್ಸು ಈ ಜಗತ್ತನ್ನ ಬಿಟ್ಟು ಬೇರೆ ಎಲ್ಲಿವೇ ಹೋಗೋ ಹಾಗಿಲ್ಲ. ಸೊ ಇವಾಗ ಒಂದು ಮಾಸ್ ಆಗಿರುವ ಫೈಟ್ ಏನೇ ಶುರುವಾಗ್ಬಿಡುತ್ತೆ. ನಮ್ಮ ಹೀರೋ ಅಂತೂ ನಾವು ಬದುಕುಳಿದು ಹೇಗಾದ್ರೂ ಮಾಡಿ ನಮ್ಮ ಜಗತ್ತಿಗೆ ವಾಪಸ್ ಹೋಗ್ಬೇಕು ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ಫೈನಲ್ ಆಗಿನೇ ಇವನು ಟವರ್ಗೆ ಬರೋದಿಕ್ಕಾಗಿ ಒಂದು ಗೇಟ್ ವೇ ಇದೆ ಅಲ್ವಾ, ಅದ್ರ ಹತ್ರಕ್ಕೆ ಬಂದು ತಲುಪ್ತಾನೆ. ಅಂಡ್ ಇವನ ಹತ್ರ ಇರುವ ಒಂದು ಚಾಕವನ್ನವೇ ಕೂಡ ಬಳಸಿ ಅದ್ರ ಡೋರ್ ಅನ್ನ ಬೋರ್ದಾಕಿ ಫೈನಲ್ ಆಗಿ ಟವರ್ ನ ಒಳಗಡೆ ಬಂದು ತಲುಪ್ತಾನೆ. ಬಟ್ ಆದ್ರೆ ಆಲ್ರೆಡಿ ರಾಯ್ನಾ ಬಂದು ನಮ್ಮ ಹೀರೋವಿಗಾಗಿನೇ ಕಾಯ್ಕೊಂಡು ಕುಳಿತಿರ್ತಾಳೆ. ಅದು ಅಲ್ಲದೆ ನಮ್ಮ ಹೀರೋವಿನ ಮೇಲೆ ತುಂಬಾನೇ ಕೋಪವನ್ನವೇ ಮಾಡ್ಕೊಂಡಿದ್ದಾಳೆ. ಯಾಕಂದ್ರೆ ನಮ್ಮ ಹೀರೋವಿನ ಕುತ್ತಿಗೆಗೆ ಹಾಕಿದ್ದ ಲಾಕೆಟ್ ಅನ್ನ ತೆಗೆದ್ಬಿಟ್ಟಿದ್ದಾರೆ ಅಲ್ವಾ. ಸೊ ಅದಕ್ಕಾಗಿನೇ ಕೋಪವನ್ನ ಮಾಡ್ಕೊಂಡಿರ್ತಾಳೆ. ಸೊ ನಮ್ಮ ಹೀರೋ ಕೂಡ ಸರಿ ಓಕೆ ಅಂತ ಮಾತಾಡ್ಕೊಂಡಿ ನಮ್ಮ ಆನಾವ್ಳ ಪರಿಸ್ಥಿತಿ ಇವಾಗ ಹೇಗಿದೆ ಅನ್ನೋದಾಗಿ ನೋಡ್ಬೇಕಾದ್ರೆ ನಮ್ಮ ಲವರ್ ಆಗಿರುವ ಆನಾ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಂದ್ರೆ ಈ ರಾಯ್ನಾ ಮತ್ತೆ ಕೋಪವನ್ನ ಮಾಡ್ಕೊಂಡು ಆನಾವ್ಳನ್ನ ಬೇರೆ ಜಗತ್ತಿಗಾಗಿನೇ ಕಳಿಸ್ಕೊಟ್ಬಿಟ್ಟಿದ್ದಾಳೆ. ಅಷ್ಟೇ ನಮ್ಮ ಹೀರೋವಿಗೆ ಈ ಬಾರಿ ಎಷ್ಟು ಕೋಪ ಬರುತ್ತೆ ಅಂದ್ರೆ ಇಬ್ರ ನಡುವೆನುವೆ ಒಂದು ದೊಡ್ಡದಾದ ಫೈಟ್ ಆಗ್ಬಿಡ್ಬೇಕು ಆ ಲೆವೆಲ್ಗೆ ಕೋಪ ಮಾಡ್ಕೋತಾನೆ. ಅಂಡ್ ಅಷ್ಟೇ ಅಲ್ಲದೆ ನಮ್ಮ ಹೀರೋವಿನ ಹತ್ರ ಕೂಡ ಸೂಪರ್ ನ್ಯಾಚುರಲ್ ಪವರ್ ಗಳಿದೆ. ಅಂಡ್ ರಾಯ್ನಾ ಹತ್ರ ಕೂಡ ತುಂಬಾನೇ ಪವರ್ಫುಲ್ ಆದ ಪವರ್ ಗಳಿದಾವೆ ಅಲ್ವಾ. ಸೊ ಇಬ್ರವೇ ಅವರವರ ಶಕ್ತಿಗಳನ್ನ ಬಳಸಿ ನೆಕ್ಸ್ಟ್ ಲೆವೆಲ್ ಫೈಟ್ ಅನ್ನ ಮಾಡ್ಕೋತಾರೆ. ಅಂಡ್ ಇದೇ ರೀತಿಯಾಗಿ ಒಂದು ಭಯಂಕರವಾದ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಹೀರೋ ಒಂದು ಚಾಕವನ್ನ ತಗೊಂಡು ರಾಯ್ನಾ ಅವಳ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಸೊ ಇವಾಗ ಈ ರಾಯ್ನಾ ಬೇರೆ ಜಗತ್ತುಗಳಿಗೆ ಗೇಟ್ ವೇ ಅನ್ನ ಓಪನ್ ಮಾಡುವ ಟವರ್ ನಲ್ಲಿ ನಿಂತಿದ್ದಾಳೆ ಅಲ್ವಾ. ಸೊ ಇವಾಗ ಇದೇ ಟವರ್ ನ ಒಳಗಡೆ ಇವಳು ಸತ್ತೋಗ್ಬಿಡೋದ್ರಿಂದ ಈ ಸಂಪೂರ್ಣವಾದ ಟವರ್ ಅನ್ನ ಕೆಳಗಡೆ ಕುಸಿದು ಬಿದ್ದೋಗುತ್ತೆ. ಅಷ್ಟೇ ಅಲ್ಲದೆ ಈ ರಾಯ್ನಾ ಇವಳ ಪವರ್ ಅನ್ನ ಬೆಳೆಸ್ಕೊಂಡು ಯಾರ್ಯಾರೇ ಮೆಮೊರಿಯನ್ನ ಎರೇಸನ್ನ ಮಾಡಿ ಬಂದಿದ್ಲೋ ಸೊ ಇವಳು ಸಾಯ್ತಿದಾಗೇನೆ ಎಲ್ಲ ಮೆಮೊರಿನವೇ ವಾಪಸ್ ಬಂದ್ಬಿಡುತ್ತೆ. ಸೊ ಈ ರೀತಿ ಮೆಮೊರಿ ಎಲ್ಲ ವಾಪಸ್ ಬಂದಿದೆ ಅಂದ್ರೆ ಖಂಡಿತ ಇವನ ತಂದೆ ತಾಯಿ ಕೂಡ ನೆನಪನ್ನ ಮಾಡ್ಕೋತಾರೆ ಅಲ್ವಾ. ಸೊ ಅದೇ ರೀತಿ ನಮ್ಮ ಹೀರೋವಿನ ಮದರು ಕಾಲನ್ನ ಮಾಡಿ ಮಾತಾಡಿಸ್ತಾರೆ. ನಂತರ ಇಲ್ಲಿಗೆ ಎಲ್ಲನವೇ ಸರಿ ಹೋಗ್ಬಿಡ್ತು ಅಂತ ನಮ್ಮ ಹೀರೋ ನೆಮ್ಮದಿ ಆಗ್ತಿರ್ಬೇಕಾದ್ರೆ ಇವನ ಫ್ರೆಂಡ್ ಆಗಿರುವ ಕಾಸ್ಟೋ ಎಂಟ್ರಿಯನ್ನ ಕೊಟ್ಟು ನಾವು ಬೇರೆ ಜಗತ್ತಿಗೆ ಕಾಂಟ್ಯಾಕ್ಟ್ ಆಗೋದಿಕ್ಕೆ ಇರ್ತಾ ಇದ್ದ ಒಂದು ಆಧಾರ ಅಂದ್ರೆ ಈ ಲೈಟ್ ಹೌಸ್ ಒಂದೇನೆ. ಸೊ ಇವಾಗ ನೀನು ಅದನ್ನ ನಾಶವನ್ನ ಮಾಡ್ಬಿಟ್ಟಿದ್ಯಾ ಅಲ್ವಾ, ನಾವಿವಾಗ ಮತ್ತೆ ಬೇರೆ ಜಗತ್ತಿನ ಜೊತೆಗೆ ಕಾಂಟ್ಯಾಕ್ಟ್ ಅನ್ನ ಮಾಡೋದಿಕ್ಕೆ ಆಗೋದಿಲ್ಲ. ಅಂಡ್ ಈ ಟವರ್ ಅನ್ನ ನೀನು ಮತ್ತೆ ಸರಿಯನ್ನ ಮಾಡಿಲ್ಲ ಅಂದ್ರೆ ಬೇರೆ ಜಗತ್ತಿನ ಒಳಗಡೆ ಸಿಕ್ಕಾಕೊಂಡಿರುವ ನಿನ್ನ ಗರ್ಲ್ ಫ್ರೆಂಡ್ ಆಗಿರುವ ಆನಾ ಅವಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಆಗಲ್ಲ. ಸೊ ಅವಳು ಬೇರೆ ಒಂದು ಜಗತ್ತಿನಲ್ಲೇನೆ ಉಳ್ಕೊಂಡ್ ಬಿಡ್ತಾಳೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಈ ಮಾತನ್ನ ಕೇಳ್ತಿದಾಗೆ ನಮ್ಮ ಹೀರೋ ಸರಿ ಓಕೆ ಮತ್ತೆ ನಾವು ಈ ಟವರ್ ಅನ್ನ ಕಟ್ಟೋಣ ಅಂಡ್ ಬೇರೆ ಜಗತ್ತಿನ ಗೇಟ್ ವೇಗಳನ್ನ ಓಪನ್ ಮಾಡಿ ನಮ್ಮ ಆನಾ ಅವಳನ್ನ ಮತ್ತೆ ಕರ್ಕೊಂಡು ಬರೋಣ. ಸೊ ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಕೇಳ್ಕೊತಾನೆ. ಸೊ ಇವನ ಫ್ರೆಂಡ್ ವೇ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾನೆ. ನಂತರ ಇವಾಗ ಒಂದು ದೊಡ್ಡದಾದ ಲೈಟ್ ಹೌಸ್ ಏನೇ ಕೆಳಗಡೆ ಬಿದ್ದೋಗಿದೆ ಅಂದ್ರೆ ಇಲ್ಲಿ ಕಚ್ಕೊಂಡಿರುವ ಬೆಂಕಿಯನ್ನೆಲ್ಲ ಆರ್ಸೋದಿಕ್ಕೆ ಫೈರ್ ಇಂಜಿನ್ ಅವರು ಬರ್ತಾರೆ ಅಲ್ವಾ. ಸೊ ಅದೇ ರೀತಿಯಾಗಿ ಫೈರ್ ಇಂಜಿನ್ ಅವರು ಬಂದು ನೀರು ಆಕ್ಸಿಜನ್ ಎಲ್ಲವನ್ನ ಬಿಟ್ಟು ಬೆಂಕಿಯನ್ನ ಆರ್ಸೋದಿಕ್ಕಾಗಿನೇ ನೋಡ್ತಾರೆ. ಸೊ ಆ ರೀತಿ ರಾಯ್ನಾ ಅವಳ ಬಾಡಿ ಮೇಲ್ಗಡೆಗೆ ನೀರು ಬೀಳ್ಬೇಕಾದ್ರೆ ಸತ್ತು ಬಿದ್ದಿರುವ ರಾಯ್ನಾ ಮತ್ತೆ ಎಚ್ಚರಿ ಆಗ್ತಾಳೆ. ಅಂದ್ರೆ ಇವಳ ಜಗತ್ತು ಇಲ್ಲಿಗೆ ಎಂಡಾಗಿರ್ತಾ ಇಲ್ಲ, ಮತ್ತೆ ಇವಳ ಆಟ ಶುರುವಾಗುತ್ತೆ. ಸೊ ನಮ್ಮ ಹೀರೋ ಕೂಡ ಮತ್ತೆ ಗೇಟ್ ವೇಗಳನ್ನ ಓಪನ್ ಮಾಡಿ ಆನಾ ಅವಳನ್ನ ಹುಡುಕ್ತಾನ ಇಲ್ವಾ ಅನ್ನೋದನ್ನ ಸಸ್ಪೆನ್ಸ್ ಆಗಿನೇ ಮಡಗಿದ್ದಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇಂಥದ್ದೇ ಮಸ್ತಾಗಿರುವ ಮೂವಿಯಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.